विश्वेशलिंगसंभूतं विश्वविद्याविबोधकं विश्ववन्द्यं सदा वन्दे विश्वाराध्यं जगद्गुरुं। ಕಾಶಿ ಜ್ಞಾನ ಸಿಂಹಾಸನದ ಆದಿ ಜಗದ್ಗುರು ವಿಶ್ವಾರಾಧ್ಯರನ್ನೇ ಮೊದಲು ಮಾಡಿಕೊಂಡು ವಿಶ್ವೇಶ್ವರ ಶಿವಾಚಾರ್ಯ ಪರ್ಯಂತವಾದ ಗುರು ಪರಂಪರೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಅಗಸ್ತ್ಯ ಮಹರ್ಷಿಯನ್ನು ನಿಮಿತ್ತ ಮಾಡಿಕೊಂಡು ಜಗತ್ತಿನ ಸಮಸ್ತ ಮಾನವರನ್ನು ಕುರಿತು ಜಗದ್ಗುರು ರೇಣುಕ ಭಗವತ್ಪಾದರು ಉಪದೇಶ ಮಾಡಿರುವಂತಹ ಮಹಾನ್ ಉಪದೇಶವು ಈ ಗ್ರಂಥದಲ್ಲಿ ಶಿವಯೋಗ ಶಿವಾಚಾರ್ಯರಿಂದ ಸಂಗ್ರಹಿಸಲ್ಪಟ್ಟಿದೆ. ಇದೊಂದು ದಿವ್ಯ ರತ್ನ, ನಿಮ್ಮ ಜೀವನದಲ್ಲಿ ಸದಾ ಬೆಳಕನ್ನು ಕೊಡುವಂತಹ ಆಧ್ಯಾತ್ಮಿಕ ಕ್ಷೇತ್ರದೊಳಗೆ ದಿವ್ಯ ಪ್ರಕಾಶವನ್ನು ಕೊಡುವಂತಹ ಮಣಿಯೇ ಈ ಸಿದ್ಧಾಂತ ಶಿಖಾಮಣಿ. ಈ ಗ್ರಂಥವನ್ನು ಪ್ರತಿಯೊಬ್ಬರೂ ಕೂಡ ಕೇಳಬೇಕು, ಅಭ್ಯಾಸ ಮಾಡಬೇಕು, ಪರಸ್ಪರವಾಗಿ ಅದನ್ನು ಚರ್ಚೆ ಮಾಡಿ ಆ ತತ್ವಗಳನ್ನು ತಿಳಿದುಕೊಳ್ಳಲಿಕ್ಕೆ ಸದಾ ಪ್ರಯತ್ನ ಮಾಡ್ತಾ ಇರಬೇಕು. ಅಂಥ ಒಂದು ಒಳ್ಳೆಯ ಉಪಕ್ರಮ ಈ ಕೊಟ್ಟೂರಿನಲ್ಲಿ ಪ್ರಾರಂಭವಾಗಿ ಈಗಾಗಲೇ ಅನೇಕ ದಿನಗಳಲ್ಲಿ ನೀವು ಈ ಸಿದ್ಧಾಂತ ಶಿಖಾಮಣಿಯ ಪಿಂಡಸ್ಥಳ, ಪಿಂಡ ಜ್ಞಾನಸ್ಥಳ, ಸಂಸಾರ ಹೇಯ ಸ್ಥಳಗಳನ್ನು ಪೂರ್ಣ ಮಾಡಿ ಈಗ ಗುರುಕಾರುಣ್ಯ ಸ್ಥಳದಲ್ಲಿ ನೀವೆಲ್ಲ ಶ್ರವಣ ಮಾಡ್ತಾ ಇದ್ದೀರಿ. ಗುರುವಿನ ಲಕ್ಷಣವನ್ನು ಈಗಾಗಲೇ ಪ್ರವಚನಕಾರರು ಸಿದ್ಧಾಂತ ಶಿಖಾಮಣಿಯ ಆಧಾರವಾಗಿ ಬಹಳ ಸುಂದರವಾಗಿ ಸ್ಪಷ್ಟಪಡಿಸಿದ್ದಾರೆ. ಎಂಥ ಗುರುವಿನೆಡೆಗೆ ಶಿಷ್ಯ ಹೋಗಬೇಕು ಅಂತ ಕೇಳಿದರೆ, ಉಪೈತಿ ಲೋಕವಿಖ್ಯಾತಂ ಲೋಭ ಮೋಹ ವಿವರ್ಜಿತಂ ಆತ್ಮತತ್ವ ವಿಚಾರಜ್ಞಂ ವಿಮುಕ್ತ ವಿಷಯ ಭ್ರಮಂ. ಒಂದೊಂದು ವಿಶೇಷಣಗಳು ಬಹಳ ಅಮೂಲ್ಯವಾಗಿರುವಂತಹ ವಿಶೇಷಣಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಗುರು ಲೋಕ ವಿಖ್ಯಾತನಾಗಿರಬೇಕು, ಲೋಕದಲ್ಲಿ ಅತ್ಯಂತ ಪ್ರಸಿದ್ಧನಾಗಿರಬೇಕು ಅಂತ. ಎದರಿಂದ ಪ್ರಸಿದ್ಧನಾಗಿರಬೇಕು ಅಂತ ತನ್ನ ಉತ್ಕೃಷ್ಟಗಳಾದ ಗುಣಗಳಿಂದ ಪ್ರಖ್ಯಾತಿಯನ್ನು ಪಡೆದಿರಬೇಕು ಅಂತ. ಲೋಕದಲ್ಲಿ ಪ್ರಸಿದ್ಧಿ ಎರಡು ರೀತಿಯಿಂದನೂ ಕೂಡ ಆಗ್ಲಿಕ್ಕೆ ಸಾಧ್ಯದ. ನೀವು ಬಹಳ ದೊಡ್ಡ ಕೆಲಸ ಮಾಡಿ ಕೆಟ್ಟ ಕೆಲಸ ಮಾಡಿದ್ರೆ ನಿಮ್ಮದು ಪ್ರಸಿದ್ಧಿನೂ ಆಗ್ತದೆ, ಒಳ್ಳೆ ಕಾರ್ಯ ಮಾಡಿದ್ರೂ ಕೂಡ ಪ್ರಸಿದ್ಧಿ ಆಗ್ತದೆ. ಅದಕ್ಕೆ ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಘಟಂ ವಿದ್ಯಾತ್ ಪಟಂ ಛಿದ್ಯಾತ್ ಕೃತ್ವಾ ಗರ್ದಭರೋಹಣಂ ಏನ ಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋ ಭವೇತ್. ಜಗತ್ತಿನಲ್ಲಿ ಹೆಂಗರ ಮಾಡಿ ಪ್ರಸಿದ್ಧ ಆಗಬೇಕು ಅಂತಂದ್ರೆ ಹೆಂಗರ ಆಗುವಂತ ಕಾರ್ಯಗಳು ಬಹಳ. ಅಕಸ್ಮಾತ್ ನಿಮ್ಮ ಮನೆಯೊಳಗೆ ಅಡಕಲ್ ಗಡಿಗಿದ್ರೆ ಮೊದಲು ಇರ್ತಿದ್ವು, ಈಗ ಎಲ್ಲ ಹೋಗ್ಬಿಟ್ಟ. ಹಿಂದಿನ ಕಾಲಕ್ಕೆ ಈ ಗುಳಿಗಿ ಶಾವಿಗೆ ಇವೆಲ್ಲ ಇಡಬೇಕಾದ್ರೆ ಅವು ಗಡಿಯಾಗಿ ಇಡ್ತೀವಿ, ಹುಳಗಳು ಹತ್ಬಾರ ಅಂತ ತಿಳ್ಕೊಂಡು ಹಪ್ಪಳ ಗಿಪ್ಪಳ ಅವೆಲ್ಲ ದೇವ್ರ ಮನ್ಯಾಗ ಅಡಿಗೆ ಮನ್ಯಾಗ ಅವೆಲ್ಲ ಗಡಿಗಳನ್ನ ಸಾಲಕ್ಕೆ ಒಂದ್ರ ಮೇಲೆ ಒಂದು ಇಡ್ತಾ ಇದ್ರು. ಅಡಕಲ್ ಗಡಿಗೆ ಅಂತ ಇದ್ದು, ಈಗ ಅವೆಲ್ಲ ಇದ್ದು ಅಂತ ಹೇಳೋ ಪ್ರಸಂಗ ಬಂದವು. ಈಗೆಲ್ಲ ಸ್ಟೀಲಿನ ಡಬ್ಬ್ಯಾಗ ಇಡ್ತಾರೆ, ಅಲ್ಯೂಮಿನಿಯಂ ಡಬ್ಬ್ಯಾಗ ಇಡ್ತಾರೆ. ಅದ್ರ ಮೇಲೆ ಹೆಸರು ಬರೆದ್ರೆ ಸಿಗ್ಬೇಕಿಲ್ಲ ಅಂದ್ರೆ ಯಾವ ಡಬ್ಬ್ಯಾಗ ಏನದು ಇವ್ರಿಗೆ ಸಿಗಂಗಿಲ್ಲ. ಮೊದಲಿನ ಮಂದಿ ಗಡಿಯಾಗಿಡ್ತಿದ್ರು, ಅದ್ರ ಮೇಲೆ ಹೆಸರ ಬರೀತಿದ್ದಿಲ್ಲ, ಆದ್ರೂ ಎಲ್ಲ ಗುರ್ತಾಕಿದ್ದು ಅವ್ರಿಗೆ. ಅವ್ರು ಬಹಳ ಕಲ್ತಿರ್ತಿದ್ದಿಲ್ಲ. ಈಗೆಲ್ಲ ಕಲ್ತ ಮಂದಿಗೆ ಅದ್ರ ಮೇಲೆ ಲೇಬಲ್ ಇದ್ರೆ ಗುರ್ತಾಗಬೇಕಿಲ್ಲ ಅಂದ್ರೆ ಏನೈತೆ ಅನ್ನೋದು ಬಹಳ ಕಷ್ಟ ಆಕೈತೆ, ಹಂಗೆ ತಗೊಳಕ್ ಬರಂಗಿಲ್ಲ. ಅದಕ್ಕೆ ಒಬ್ಬ ಮನುಷ್ಯ ಅಕಸ್ಮಾತ್ ಆಗಿ ಏನೂ ಬಾಳ ಮಾಡೋದು ಬೇಡ, ತನ್ನೊಂದು ದೊಡ್ಡ ಬಡಗಿ ತಗೊಂಡು ಹೋಗಿ ಮನ್ಯಾಗಿನ ಅಡಕೆಲ ಗಡಿಗೆಲ್ಲ ಡಬಾ ಡಬಾ ಒಡದಂದ್ರೆ ಅವನು ಕೂಡ ಪ್ರಸಿದ್ಧ ಆಗ್ತಾನ. ಏನೋ ಬಹಳ ಶಬ್ದ ಇಡೋದಲ್ಲಪ್ಪ ಅಂದ್ರೆ ಅಡಕಲ್ ಗಡಿ ಒಡದಾನ. ಇಂಥ ಸುದ್ದಿ ಊರಾಗ ಜಲ್ದಿ ಪ್ರಚಾರ ಆಕ್ಕ. ಪ್ರವಚನ ನಡೆದನ್ನ ಸುದ್ದಿ ಇನ್ನೂ ಬಹಳ ಜನರಿಗೆ ಗುರುತಿಲ್ಲ ಊರಾಗ. ಎಷ್ಟೋ ಜನರು ಬರ್ತಾರ ದರ್ಶನಕ್ಕೆ, ನೀವು ಪ್ರವಚನಕ್ಕೆ ಯಾಕೆ ಬಂದಿಲ್ಲ ಅಂದ್ರೆ ನಮಗೆ ಗುರುತೇ ಇಲ್ಲ ಅಂತಾರ ಅವ್ರು.
ಈಗಾಗಲೇ ತಿಂಗಳ ಮುಗಿಯಾಕ್ ಬಂದ್ರು ಕೂಡ ಇನ್ನೂ ಗುರುತಿಲ್ಲ ಅವ್ರಿಗೆ. ಮುಗಿದು ಹೋದ ಬಳಿಕ ಬಂದು ಹೋಗಿದ್ರು ಆಮೇಲೆ ಗುರುತಾಗುವಂಥವ್ರು ಬಹಳ ಜನ ಇರ್ಲಿಕ್ಕೂ ಕೂಡ ಸಾಧ್ಯ ಇರ್ತದೆ. ಪಟಂ ಛಿದ್ಯಾತ್, ಅಕಸ್ಮಾತ್ ನಿಮ್ಮ ಮನೆಯೊಳಗೆ ಹೊಸ ಬಟ್ಟೆ ಬಹಳ ತಂದಿಟ್ಟಿದ್ರೆ ಅಂದ್ರೆ ಅವೆಲ್ಲ ಓಣಿಗೆ ತಂದು ಪರ ಹರ್ಕೊಂತ ಕುಂತ ನಿಮ್ದು ಪ್ರಸಿದ್ಧ ಜಲ್ದಿನ ಆಗಿಬಿಡ್ತದೆ. ತಲೆ ಕೆಟ್ಟದ ಮನುಷ್ಯನಂತ. ಇದು ಯಾವುದು ಬೇಡಪ್ಪ, ಇನ್ನೂ ಬಹಳ ಜಲ್ದಿ ಪ್ರಸಿದ್ಧಿ ಆಗ್ಬೇಕಂದ್ರೆ ಒಂದು ಕತ್ತಿ ಮೇಲೆ ಕುತ್ಕೊಂಡು ಊರಾಗ ಹೊಂಟ ಬಿಟ್ಟು ಜಲ್ದಿ ಪ್ರಸಿದ್ಧ ಆಗ್ತವೆ. ಕೃತ್ವ ಗರ್ಧವರೋಹಣಂ, ಅದಕ್ಕೆ ಏನಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋ ಭವೇತ್. ಬಹಳ ಜನರು ಏನ್ ವಿಚಾರ ಮಾಡ್ತಾರ, ಪ್ರಸಿದ್ಧ ಆಗ್ಬೇಕಂದ್ರೆ ಏನಾರ ಒಂದು ಮಾಡೋದು. ಗಿನೀಸ್ ಬುಕ್ದೊಳಗೆ ನಮ್ದು ದಾಖಲ್ ಆಗ್ಬೇಕಪ್ಪ ಅಂದ್ರೆ ಏನೆಲ್ಲ ಚಲೋನ ಇರ್ತಾವ, ಅವೆಲ್ಲ ಎಂತೆಂಥವ್ರು ಕೆಲಸ ಮಾಡಿರ್ತಾರೆ ಆದ್ರೂ ದಾಖಲಾಕ್ಕಾರ, ಪ್ರಸಿದ್ಧ ಆಗೇ ಬಿಡ್ತಾರ ಅವ್ರು. ಒಬ್ಬ ಉಗುರು ಬೆಳೆಸಿ ದಾಖಲಾಗ್ಯಾನ, ಏನು ಮಾಡ್ತಿರ್ಬೇಕಾದ್ರೆ ಬೆಳೆಸಿ ಅದರಿಂದ ಏನು ಪ್ರಯೋಜನ ಆಗ್ಬೋದು. ಕೆಲವರು ಮೀಸಿ ಬೆಳೆಸಿ ದಾಖಲಾಗ್ಯಾರ, ಕೆಲವರು ಉಗುರು ಬೆಳೆಸಿ ದಾಖಲಾಗ್ಯಾರ, ಇನ್ನೂ ಕೆಲವು ಜನರು ಏನೇನೋ ಮಾಡ್ಯಾರ, ಅವೆಲ್ಲ ಹೇಳೋದು ಬಹಳ ಕಷ್ಟ. ಅಂಥವನ್ನು ಮಾಡಿ ಪ್ರಸಿದ್ಧಿಯನ್ನು ಪಡಿತಾರೆ. ಆ ಪ್ರಸಿದ್ಧಿ ಎದಕ್ಕೆ ಬರ್ತಾವು ಅಂತ, ಅದು ಎದಕ್ಕೂ ಬರ್ತಕ್ಕಂಥವುಗಳಲ್ಲ. ಅದಕ್ಕೆ ಎದರಿಂದ ಪ್ರಸಿದ್ಧನಾಗಬೇಕು ಅಂದ್ರೆ ತನ್ನಲ್ಲಿರುವಂತ ಉತ್ಕೃಷ್ಟಗಳಾದ ಗುಣಗಳಿಂದ ಪ್ರಸಿದ್ಧನಾಗಬೇಕು. ಜಗತ್ತಿನಲ್ಲಿ ಪೂಜ್ಯತೆ ಬರಬೇಕಾದ್ರೆ ಗುಣಗಳಿಂದನೇ ಪೂಜ್ಯತೆ ಸಿಗುತ್ತದೆ. ಗುಣ ಪೂಜಾ ಸ್ಥಾನಂ ಗುಣಿಷು ನಚ ಲಿಂಗಂ ನಚ ವಯಃ. ನಾವು ಲೋಕದಲ್ಲಿ ಯಾರನ್ನ ಪೂಜೆ ಮಾಡ್ತೀವಿ ಅಂದ್ರೆ ಗುಣಿಗಳನ್ನ ಪೂಜಾ ಮಾಡ್ತೀವಿ, ಅವರಲ್ಲಿರ್ತಕ್ಕಂಥ ಗುಣಗಳನ್ನು ನಾವು ಪೂಜಾ ಮಾಡ್ತೇವೆ. ಅದಕ್ಕೆ ಅವ ಎಷ್ಟು ವಯಸ್ಸಿನವದಾನ, ಅವ ಏನ್ ಕೆಲಸ ಮಾಡ್ತಾನೆ, ಇದು ಮುಖ್ಯ ಅಲ್ಲ ಅಂತಾರ. ಆದ್ರೆ ಅವನಲ್ಲಿ ಎಂಥ ಗುಣಗಳದಾವೆ. ಗುಣ ಪೂಜಾ ಸ್ಥಾನಂ ಗುಣಿಷು ನಚ ಲಿಂಗಂ ನಚ ವಯಃ. ವಯಸ್ಸನ್ನು ನೋಡಿ ಅಥವಾ ಹೆಣ್ಮಗಳು ಗಂಡುಮಗಳು ಇದು ನೋಡಿ ಪೂಜೆ ಮಾಡಂಗಿಲ್ಲ. ಯಾರದೇ ವ್ಯಕ್ತಿಯಲ್ಲಿ ಒಂದು ಉತ್ಕೃಷ್ಟವಾದ ಗುಣಗಳಿದ್ರೆ ಆತ ಬಾಲಕನಿದ್ರೂ ಕೂಡ ಪೂಜ್ಯನಾಗ್ತಾನೆ. ಆ ಶರೀರ ಸ್ತ್ರೀ ಇದ್ರೂ ಪೂಜ್ಯ ಆಗ್ತದೆ, ಆ ಶರೀರ ಪುರುಷ ಇದ್ರೂ ಪೂಜ್ಯ ಆಗ್ತದೆ, ಆ ಶರೀರ ವೃದ್ಧನೇ ಇರಲಿ ಅದು ಪೂಜ್ಯತೆಯನ್ನು ಪಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಅದನ್ನು ಅರಿತುಕೊಂಡು ಗುರು ಅಂದ್ರೆ ಆತ ಪೂಜ್ಯ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವಿನ ಮಹಿಮೆಯನ್ನ ಕೊಂಡಾಡೋ ಕಾಲಕ್ಕೆ ಬ್ರಹ್ಮನ ಕಾರ್ಯವನ್ನು ಕೂಡ ಗುರು ಮಾಡ್ತಾನೆ, ವಿಷ್ಣುವಿನ ಕಾರ್ಯವನ್ನು ಕೂಡ ಗುರು ಮಾಡ್ತಾನೆ, ರುದ್ರನ ಕಾರ್ಯವನ್ನು ಕೂಡ ಗುರು ಮಾಡ್ತಾನೆ. ಆದ್ರೆ ಗುರುವಿನ ಕಾರ್ಯ ಯಾರಿಗೂ ಮಾಡಕ್ ಬರಂಗಿಲ್ಲ, ಇವ್ರು ಮೂರು ಮಂದಿಗೂ. ಬ್ರಹ್ಮನ ಕಾರ್ಯ ಏನು? ಸೃಷ್ಟಿ ಮಾಡೋದು, ಜಗತ್ತನ್ನು ಸೃಷ್ಟಿ ಮಾಡೋದು. ಹಾಗ ಗುರು ಏನು ಸೃಷ್ಟಿ ಮಾಡ್ತಾನ ಅಂದ್ರೆ ನಿಮ್ಮಲ್ಲಿ ಒಳ್ಳೆಯ ವಿಚಾರಗಳನ್ನು ಸೃಜಿಸ್ತಾನೆ. ತನ್ನ ಜ್ಞಾನ ಉಪದೇಶದ ಮೂಲಕವಾಗಿ ನಿನ್ನಲ್ಲಿ ಉತ್ತಮವಾದ ವಿಚಾರಗಳನ್ನ ಆತ ಹುಟ್ಟಿಸ್ತಾನೆ. ಅದಕ್ಕೆ ಗುರು ಬ್ರಹ್ಮ. ಇನ್ನು ಗುರುರ್ ವಿಷ್ಣು, ವಿಷ್ಣು ಏನ್ ಮಾಡ್ತಾನೆ ಅಂದ್ರೆ ಪಾಲನೆ ಮಾಡ್ತಾನೆ, ರಕ್ಷಣಾ ಮಾಡ್ತಾನೆ. ಹಾಗೆ ಗುರು ಏನ್ ಮಾಡ್ತಾನ ಅಂದ್ರೆ ನಮ್ಮಲ್ಲಿ ಬೆಳೆದಿರುವಂತಹ ಆ ಗುಣಗಳನ್ನ ನಮ್ಮಿಂದ ಹೋಗ್ಲಾರ್ದಂಗ ಅವನ್ನ ರಕ್ಷಣಾ ಮಾಡ್ತಾನ. ಅಂದ್ರೆ ನಿರಂತರವಾಗಿ ನಮಗೆ ಅದ್ರ ಬಗ್ಗೆ ತಿಳುವಳಿಕೆ ಮಾಡಿ ಕೊಡ್ತಾನೆ ಇರ್ತಾನೆ, ಅವು ನಮ್ಮಲ್ಲಿ ರಕ್ಷಿತವಾಗ್ತವೆ. ಇನ್ನು ರುದ್ರನ ಕಾರ್ಯ ಏನಂದ್ರೆ ಸಂಹಾರ ಮಾಡೋದು. ಹಾಗೆ ಗುರುನು ಕೂಡ ಸಂಹಾರ ಮಾಡ್ತಾನೆ. ಏನು ಸಂಹಾರ ಮಾಡ್ತಾನೆ? ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ವಿಚಾರಗಳನ್ನ, ದುರ್ಬುದ್ಧಿಯನ್ನ ಸಂಹಾರ ಮಾಡ್ತಾನೆ, ಇಲ್ದಂಗ್ ಮಾಡ್ತಾನೆ. ಅದಕ್ಕೆ ಬ್ರಹ್ಮನ ಕಾರ್ಯವನ್ನು ಕೂಡ ಗುರು ಮಾಡಬಲ್ಲ, ವಿಷ್ಣುವಿನ ಕಾರ್ಯವನ್ನು ಕೂಡ ಗುರು ಮಾಡಬಲ್ಲ, ರುದ್ರನ ಕಾರ್ಯವನ್ನು ಕೂಡ ಗುರು ಮಾಡಬಲ್ಲ. ಪರಂತು ಗುರುವಿನ ಕಾರ್ಯವನ್ನ ಬ್ರಹ್ಮನಿಗೆ ಮಾಡಕ್ ಬರಂಗಿಲ್ಲ, ವಿಷ್ಣುವಿಗೆ ಮಾಡಕ್ ಬರಂಗಿಲ್ಲ, ರುದ್ರನಿಗೆ ಸುದ್ದ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೇನೆ ಪಾರ್ವತಿ ಒಂದು ಸಾರಿ ಪರಮಾತ್ಮನಿಗೆ ಕೇಳ್ತಾಳೆ, ಈ ಜಗತ್ತಿನಲ್ಲಿ ಎಲ್ಲಕ್ಕೂ ದೊಡ್ಡವರು ಯಾರು? ಬಹುತೇಕ ನಾನೇ ದೊಡ್ಡವ ಅಂತ ಇವನ ಹೇಳ್ಬೋದು ಅಂತ ತಿಳ್ಕೊಂಡು ಆಕೆ ಕೇಳಿದ್ಲು, ಈ ಜಗತ್ತಿನ ಎಲ್ಲಕ್ಕೂ ದೊಡ್ಡವರು ಯಾರು? ಅವಾಗ ಪರಮಾತ್ಮ ಹೇಳ್ತಾನ, ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ ಶಿವಶಾಸನತಃ
ಶಿವಶಾಸನತಃ ಶಿವಶಾಸನತಃ ಅಂತ 3 ಸಲ ಹೇಳ್ತಾರೆ. ಗುರುವಿನಕ್ಕಿಂತಲೂ ದೊಡ್ಡವರು ಯಾರು ಇಲ್ಲ, ಇದು ಶಿವನ ಆದೇಶದ, ಇದು ಶಿವನ ಆದೇಶ, ಶಿವನ ಆದೇಶ ಅಂತ ತಿಳ್ಕೊಂಡು 3 ಸಲ ಹೇಳ್ತಾರೆ. ಅಂದ್ರೆ ಒಂದು ಮಾತನ್ನ ನಾವು 1 ಸಲ ಬಿಟ್ಟು 2 ಸಲ 3 ಸಲ ಹೇಳ್ತೀವಂದ್ರೆ ಅದನ್ನ ಮತ್ತಷ್ಟು ನಾವು ದೃಢಗೊಳಿಸಿದ ಹಾಗೆ. ನಿಮ್ಮ ಮನೆಯೊಳಗೆ ಏನಾದರೂ ದನಗಳನ್ನ ಕಟ್ಟಬೇಕಾದ್ರೆ ಒಂದು ಗೂಟಾನಿ ಬಡಿತೀರಿ, ಅದು 1 ಸಲ ಬಡಿತೀರಿ, ಮತ್ತೊಂದು ಸಲ ಬಡಿತೀರಿ, ಮತ್ತೊಂದು ಸಲ ಬಡಿತೀರಿ, ಮತ್ತೆ ಅಳಿಗಾಡ್ಸಿ ನೋಡ್ತೀರಿ, ಮತ್ತೆ ಬಡಿತೀರಿ. ಯಾಕಂದ್ರೆ ಅದು ಗಟ್ಟಿಮುಟ್ಟಿ ಐತಿಲ್ಲ ಅಂತ. ಹಾಗೆ ಪರಮಾತ್ಮ ಹೇಳ್ತಾನೆ ಗುರುವೇ ದೊಡ್ಡವನು ಅಂತ ತಿಳ್ತಾನೆ. ಅದಕ್ಕೆ ನನ್ನ ಕಡೆಗೆ ಯಾರಾದರೂ ಬರಬೇಕಂತ ಅಪೇಕ್ಷೆ ಪಟ್ರೆ ಮೊದಲ ಗುರುವಿನ ಕಡೆಗೆ ಹೋಗಿ ನನ್ನ ಕಡೆ ಬರಬೇಕು. ಸೀದಾ ನನ್ನ ಕಡೆ ಬಂದ್ರೆ ಅವರಿಗೆ ಸ್ಥಾನ ಇಲ್ಲ ಅಂತ. ಗುರುಪದೇಶವನ್ನು ಪಡೀಲಾರದನೆ, ಗುರುವಿನಿಂದ ದೀಕ್ಷಾ ಸಂಸ್ಕಾರವನ್ನು ಹೊಂದಲಾರದೆ ಲಿಂಗ ಪೂಜೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ, ಮಹಾಮಂತ್ರವನ್ನು ಜಪ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಅಂತ. ಮತ್ತೆ ನಾವು ಇಟ್ಟು ದಿವಸ ಮಾಡ್ಕೊಂತ ಬಂದಿವಲ್ರಿ, ಮತ್ತೆ ಅದೇನಾಗ್ತದ? ಮತ್ತೆ ಎಷ್ಟು ಜನ ದೀಕ್ಷಾ ಇಲ್ಲಾರ್ದ್ರ ಅದು ಏನ್ ಮಾಡ್ಲಿಕ್ಕೆ ಸಾಧ್ಯ ಆಕದಪ್ಪ ಅಂದ್ರೆ ನಿಮಗೆ ಇಲ್ಲಿವರೆಗೆ ಗುರು ಸಿಕ್ಕಿಲ್ಲಲ್ಲ, ಅದು ಗುರು ತಂದು ಕೊಡಕ್ ಕಾರಣ ಆಕದ ಅಷ್ಟೇ. ಅದರಿಂದ ವಿಶೇಷವಾದ ಫಲ ಏನ್ ನಿಮಗೆ ಸಿಗೋದಿಲ್ಲ. ಗುರು ಸಿಗುವಕ್ಕಿಂತಲೂ ಪೂರ್ವದೊಳಗೆ ಮಾಡಿರ್ತಕ್ಕಂಥ ಲಿಂಗ ಪೂಜನೆ ಆಗಲಿ, ಮಹಾಮಂತ್ರದ ಜಪವಾಗಲಿ, ಅದು ಎದಕ್ಕೆ ಕಾರಣಪ್ಪ ಅಂದ್ರೆ ಗುರುಗಳನ್ನ ನಿಮಗೆ ತಂದು ಕೊಡ್ತದೆ, ಗುರುವಿನ ಅನುಗ್ರಹವನ್ನು ಮಾಡಿಸಲಿಕ್ಕೆ ಕಾರಣ ಆಗ್ತದೆ. ಅಷ್ಟು ಮಾಡಿಲ್ಲ ಅಂತ ತಿಳ್ಕೊಂಡು ಮತ್ತೆ ದೀಕ್ಷಾ ತೋಳು ಬುದ್ಧಿರ ಬರ್ತದೆ. ಮತ್ತೆ ಅಷ್ಟು ಮಾಡ್ಲಾರ ಮನುಷ್ಯ ಹೋಲ್ ಬಿಡಪ್ಪ, ಏನ್ ಮಾಡೋದು, ಇಷ್ಟು ವಯಸ್ಸು ಹೋಗ್ಯದ, ಇನ್ನ ಡೇಟ್ ಉಡೋದು, ನಮ್ದು ಉಳಿದು ರಾಟ್ ಉಳೋದು, ಅದನ್ನಾರು ಯಾಕೆ ಬರ್ತಾನ ಅಂತ ತಿಳ್ಕೊಂಡು ಹಂಗ ಹೋಗೋ ಮನುಷ್ಯರು ಬಹಳ ಮಂದಿ ಇರ್ತಾರೆ. ಅದಕ್ಕಾಗಿ ಗುರುದೀಕ್ಷೆ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಹೇಳಿ ಪ್ರತಿಯೊಂದು ಧರ್ಮದಲ್ಲಿನೂ ಕೂಡ ಗುರುವಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಭಾರತೀಯ ಸಂಸ್ಕೃತಿಯೊಳಗೆ ನಾವು ದೇವರಿಗಿಂತಲೂ ಗುರುವಿಗೆ ದೊಡ್ಡ ಸ್ಥಾನ ಕೊಡ್ತಾ ಇದ್ದೇವೆ. ಗುರು ಅಂದ್ರೆ ಯಾರು ಅಂದ್ರೆ ಸಾಕ್ಷಾತ್ ಭರ್ಗೋ ನರಾಕೃತಿ. ವೇದ ಹೇಳ್ತದ ಪರಮಾತ್ಮನೇ ಈ ಲೋಕಕ್ಕೆ ಗುರುವಾಗಿ ಬಂದಿದ್ದಾನೆ ಅಂತ. ಯಾಕೆ ಸುಮ್ಮನೆ ಸೀದಾ ಪರಮಾತ್ಮನ ಬರ್ಬೇಕಾಯ್ತು, ಮತ್ತೆ ಗುರುವಾಗಿ ಯಾಕೆ ಬಂದ? ದೇವರಾಗಿ ಬಂದಿದ್ರೆ ಅಕ್ಕಿದಲ್ಲಿ ಮತ್ತೆ ಗುರುವಾಗಿ ಬರಬೇಕಾಯ್ತು. ದೇವರಾಗಿ ಆತ ಈ ಜಗತ್ತನ್ನು ಸುಧಾರಣೆ ಮಾಡ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟ, ಆದರೆ ಪೂರ್ಣ ರೂಪೇಣ ಸುಧಾರಣೆ ಮಾಡ್ಲಿಕ್ಕೆ ಅವನಿಗೆ ಆಗಲಿಲ್ಲ. ಅದಕ್ಕೆ ಈ ಪೂರ್ವದಲ್ಲಿ ನಾವು ಅಪ್ಪಣೆ ಕೊಡಿಸಿದ್ದೇವೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಗೀತಾ ಮುಂತಾದ ಶಾಸ್ತ್ರ ಪರಮಾತ್ಮ ಹೇಳ್ತಾನೆ, ದುರ್ಜನರನ್ನು ಸಂಹಾರ ಮಾಡುವುದಕ್ಕಾಗಿ, ಶಿಷ್ಟರನ್ನ ಪರಿಪಾಲನೆ ಮಾಡುವುದಕ್ಕಾಗಿ ನಾನು ಅವತಾರ ತಾಳ್ಕೊಂಡು ಬರ್ತಾ ಇದ್ದೇನೆ. ಅದಕ್ಕೆ ದೇವರ ಅವತಾರ ಎದಕ್ಕಂದ್ರೆ ಸಂಹಾರ ಮಾಡಕ್ಕೆ, ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ದೇವರ ಅವತಾರ ಅಷ್ಟೇ. ಅದಕ್ಕಲ್ಲ ದೇವರ ಕೈಯಲ್ಲಿ ಶಸ್ತ್ರಗಳು ಇರ್ತಾವೆ, ಶಸ್ತ್ರಧಾರಿಯಾಗಿ ದೇವರು ಬರೋದು. ತ್ರಿಶೂಲಧಾರಿಯಾಗಿ ಶಿವ ಇದ್ರೆ, ಧನುರ್ಬಾಣಧಾರಿಯಾಗಿ ರಾಮ ಅದಾನೆ, ಸುದರ್ಶನ ಚಕ್ರಧಾರಿಯಾಗಿ ಕೃಷ್ಣ ಇದ್ದಾನೆ, ಅನಂತ ಆಯುಧಗಳನ್ನು ಧರಿಸಿದಾಳೆ ದೇವಿ. ಅವರೆಲ್ಲ ಏನ್ ಮಾಡಿದ್ರಪ್ಪ ಅಂದ್ರೆ ರಾಕ್ಷಸರನ್ನ ಇವರು ಸಂಹಾರ ಮಾಡಿದ್ರು. ಬಹಳಷ್ಟು ಸಾರಿ ದುಷ್ಟರನ್ನ ಸಂಹಾರ ಮಾಡಿ ಮಾಡಿ ಪರಮಾತ್ಮ ನೋಡಿದ. ಸಂಹಾರ ಮಾಡಿದಾಗೆಲ್ಲ ಮತ್ತೆ ದುಷ್ಟ ಹುಟ್ಟಿ ಬರಕತ್ಯಾರ, ದುಷ್ಟರು ಕಡಿಮೆ ಆಗೇ ಇಲ್ಲ. ಅದಕ್ಕೊಬ್ಬ ಹಿಂದಿ ಕವಿ ಹೇಳ್ತಾನೆ, ಘರ್ ಘರ್ ಹಿ ಲಂಕಾ घर घर में रावण इतने राम कहां से लावे ಅಂತ. ಹಿಂದಕ್ಕೆ ಒಬ್ಬನೇ ರಾವಣ ಇದ್ದ, ಒಂದು ಲಂಕಾಪಟ್ಟಣ ಇತ್ತು, ಒಬ್ಬ ರಾಮ ಬಂದ, ಅವನ್ನ ಸಂಹಾರ ಮಾಡಿದ, ಇದೆಲ್ಲ ಆಯ್ತು. ಪರಂತು ಈಗ ಹೆಂಗಾಗ್ಯದ ಅಂದ್ರೆ ಘರ ಘರ ಹಿ ಲಂಕಾ, ಪ್ರತಿಯೊಬ್ಬರ ಮನೆ ಲಂಕಾಪಟ್ಟಣ ಆಗ್ಯಾವಂತ. ಘರ್ ಘರ್ ಮೇ ರಾವಣ, ಅವಾಗ ಒಂದೊಬ್ಬ ರಾವಣ ಇದ್ರೆ ಈಗ ಪ್ರತಿಯೊಂದು ಮನೆಯಾಗ ಒಬ್ಬ ರಾವಣ ಅದಾನೆ. ಎಲ್ಲೋ ಕ್ವಚಿತ್ ಇಲ್ದ ಅಂತ ಒಂದು ಮನೆ ಇರೋದು, ಪರಂತು ಬಹಳ ಮನ್ಯಾಗ ಮಾತ್ರ ಅದಾವ ಅಂತ ಹೇಳ್ತಾನ. ಘರ್ ಘರ್ ಮೇ ರಾವಣ ಇತನೇ ರಾಮ್ ಕಹಾಸೆ ಲಾವೆ, ಇಷ್ಟು ರಾಮರನ್ನ ಎಲ್ಲಿ ತಗೊಂಬರ್ಲಿ ಅಂತನವ.
ಇವ್ರು ಸಂಹಾರ ಮಾಡಕ್. ಅದಕ್ಕೆ ಅವಾಗ ದೇವರು ಒಬ್ಬ ರಾವಣನ ಸಂಹಾರ ಮಾಡಿದ್ರೆ ಇವತ್ತು ಲಕ್ಷ ಲಕ್ಷ ರಾವಣರು ಮತ್ತೆ ಹುಟ್ಟಿಬಿಟ್ಟಾರ. ನೀವು ದಿಲ್ಲಿ ಒಳಗೆ ಉತ್ತರ ಭಾರತ ಕಡೆ ನೋಡಿದ್ರೆ ಅವರು ರಾಮಲೀಲಾ ಅಂತ ಮಾಡ್ತಾರಲ್ಲ. ಏನ್ ಮಾಡ್ತಾರ ಅಂದ್ರೆ ದೊಡ್ಡ ದೊಡ್ಡ ರಾವಣನ ಮೂರ್ತಿಗಳನ್ನು ಮಾಡಿ ಅದರಲ್ಲೆಲ್ಲ ಮದ್ದುಗಳನ್ನು ತುಂಬಿ ರಾಮನೊಂದು ಮೂರ್ತಿ ಮಾಡಿ ಅದಕ್ಕೆ ಕೈಯಾಗ ಧನುಷ್ ಬಾಣ ಕೊಟ್ಟು ಅವೆಲ್ಲ ಈ ಮದ್ದಿನ ಇದರಿಂದ ಬಾಣಗಳನ್ನು ಬಿಟ್ಟಾಗ ರಾವಣ ದಹಿಸ್ತಾನೆ. ಇದೆಲ್ಲವನ್ನು ಈಗಲೂ ಕೂಡ ಲಕ್ಷ ಲಕ್ಷ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ತಾನೆ. ಅದನ್ನ ನೋಡಾಕ ಎಷ್ಟು ಜನ ಹೋಗಿರ್ತಾರೆ ಅಂದ್ರೆ ಅದು ಗ್ರೌಂಡ್ ಸಾಲದಷ್ಟು ಜನ ಅದನ್ನ ನೋಡಕ್ ಹೋಗಿರ್ತಾರೆ. ಏನಿರ್ತಲ್ಲೇ ಅದೇನು ಹಾಳೆಯಿಂದ ಮಾಡಿರುವಂತ ಒಂದು ಗೊಂಬೆ ಅದು. ಅದ್ರೊಳಗೆಲ್ಲ ಬರೀ ಮದ್ದು ತುಂಬಿರ್ತಾರ. ಅಲ್ಲಿ ರಾವಣನು ಕಾಗದ್ದೇ ರಾವಣ, ರಾಮನು ಕೂಡ ಕಾಗದ್ದೇ ರಾಮ. ಅದರ ಚಮತ್ಕಾರ ಎದ್ರದಪ್ಪ ಅಂದ್ರೆ ಮದ್ದಿಂದ ಒಂದು ದೊಡ್ಡ ಚಮತ್ಕಾರ ಅಲ್ಲ. ರಾವಣ ಹೋಗಿ ಎಷ್ಟು ವರ್ಷ ಆಯ್ತು? ಯುಗಗಳು ಕಳೆದು ಹೋಗ್ಯಾವ. ಆದ್ರೂ ಇವತ್ತ ಆ ರಾವಣನ ಮೂರ್ತಿಯನ್ನು ಮಾಡಿ ಸುಡೋದ್ರಾಗ ಏನ್ ಅರ್ಥ ಅದ? ಯಾಕೆ ಸುಡ್ತಾರೆ? ಇಷ್ಟೆಲ್ಲ ದುಡ್ಡು ಖರ್ಚು ಮಾಡುವಂತ ಅವಶ್ಯಕತೆ ಏನದ? ಜನರಿಗೆ ಅದನ್ನು ಮರಿಬಾರದವ್ರಂತ. ಹಿಂದೆ ಆಗಿರುವಂತ ಘಟನೆಯನ್ನ ಮನುಷ್ಯರು ಮರಿಬಾರದು. ರಾವಣ ಮಾಡಿರುವಂತಹ ಆ ಕುಕೃತ್ಯಕ್ಕಾಗಿ ಎಷ್ಟೊಂದು ದೊಡ್ಡ ಅನಾಹುತ ಜಗತ್ತಿನಲ್ಲಿ ಆಯ್ತು ಅನ್ನೋದು ಇವತ್ತಿ ಕೂಡ ಜನರಿಗೆ ಮತ್ತೆ ನೆನಪಾಗಬೇಕು. ಅದರ ನೆನಪಿನಿಂದ ಮನುಷ್ಯರು ದುಷ್ಟ ಕೃತ್ಯದ ಕಡೆಗೆ ಹೋಗಬಾರದನ್ನ ಸಲುವಾಗಿ ಇಷ್ಟೆಲ್ಲ ಖರ್ಚು ಮಾಡಿ ಮತ್ತೆ ಅವನ್ನೆಲ್ಲ ಮಾಡ್ಕೊಂತ ಬರ್ತಾರೆ. ಆದರೂ ಮತ್ತೇನು ರಾವಣದೇನು ಕಡಿಮೆ ಆಗೇ ಇಲ್ಲ ಅಂತ. ಮತ್ತೆ ಮನೆಗಳಿಗೆ ಲಂಕಾಪಟ್ಟಣ ಅದು ಪ್ರತಿಯೊಂದು ಮನೆಯಾಗ ರಾವಣ ಆದ್ರು. ಈ ರಾಮರನ್ನ ಕೊಲ್ಲಾಕ ದೇವ್ರಂದ ನನ್ನಿಂದ ಸಾಧ್ಯ ಇಲ್ಲ ಅಂದ್ಬಿಟ್ಟ. ಈ ಬಾಣ ಬತ್ತಳಿಗೆ ತಗೊಂಡು ಎಷ್ಟು ಸರ ಕೊಂದ್ರು ಮತ್ತೆ ಹುಟ್ಟಿ ಬರ್ತಾರೆ ಅವರು. ಅದಕ್ಕೆ ನಾವು ಅಪ್ಪಣೆ ಕೊಡಿಸಿದ್ದೇವೆ, ಸಾಯು ಕಾಲಕ್ಕೆ ಮನುಷ್ಯನ ಬುದ್ಧಿ ಹೇಗಿರ್ತದ ಮುಂದೆ ಅವನ ಗತಿ ಹಾಗೇ ಆಗ್ತದ. ಒಂದ್ ವೇಳೆ ಸಾಯು ಕಾಲಕ್ಕೆ ದುಷ್ಟ ಬುದ್ಧಿ ತೆಗೆದುಕೊಂಡು ಮನುಷ್ಯ ಸತ್ತ ಅಂದ್ರೆ ಮತ್ತೆ ಹುಟ್ಟು ಕಾಲಕ್ಕೆ ಹುಟ್ಟಿದ ಕೂಡ ದುಷ್ಟತನ ಮಾಡಕ್ ಚಾಲು ಮಾಡ್ತಾನವ. ಅವನ ಗುಣನೇ ಹೆಂಗಿರ್ತಾವ. ಅಂದ ಬಳಿಕ ದುಷ್ಟರನ್ನ ಎಷ್ಟು ಸರ ಕೊಂದ್ರು ಕೂಡ ದುಷ್ಟತನ ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವರು ವಿಚಾರ ಮಾಡ್ತಾನೆ, ಈ ದೇವತಾ ದೇಹದಿಂದ ಶಸ್ತ್ರಧಾರಿಯಾಗಿ ಹೋಗಿ ನಾನು ಎಷ್ಟು ಸರ ಸಂಹಾರ ಮಾಡಿದ್ರು ಕೂಡ ಈ ಪ್ರಪಂಚದಿಂದ ದುಷ್ಟರನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಅವಾಗ ಅಪ್ರತ್ಯಕ್ಷೋ ಮಹಾದೇವ ಸರ್ವೇಷಾಂ ಆತ್ಮಮಾಯೆಯ ಪ್ರತ್ಯಕ್ಷೋ ಗುರು ರೂಪೇಣ ವರ್ತತೆ ಭಕ್ತಿ ಸಿದ್ಧಯೇ. ಅವಾಗಿ ಆಚಾರ್ಯ ಪರಂಪರೆಗಳು ಚಾಲುವಾದ. ಅಪ್ರತ್ಯಕ್ಷನಾಗಿರ್ತಕ್ಕಂಥ ಪರಮಾತ್ಮನೇ ತನ್ನ ಮಾಯಾಶಕ್ತಿಯಿಂದ ಕೂಡಿಕೊಂಡಿರೋದ್ರಿಂದ ಅವ ನಮಗೆ ಅಪ್ರತ್ಯಕ್ಷದಾನೆ. ದೇವರು ಎಲ್ಲಾ ಕಡೆ ಇದ್ರು ಕೂಡ ಯಾಕೆ ನಮಗೆ ಕಾಣಂಗಿಲ್ಲ ಅಂದ್ರೆ ಅವನ ಮಾಯಾಶಕ್ತಿ ನಮ್ಮನ್ನು ಆವರಿಸಿರ್ತದೆ. ಅದಕ್ಕೆ ನಾವು ಏನ್ ಅಪೇಕ್ಷೆ ಪಡ್ತೀವಿ ಅಂದ್ರೆ ದೇವರನ್ನ ನೋಡೋಕ್ಕಿಂತಲೂ ಮೊದಲು ದೇವರ ಮಾಯಲ್ಲಿ ನಾವು ಆಸಕ್ತರಾಗ್ಬಿಡ್ತೀವಿ. ಸಾಮಾನ್ಯವಾಗಿ ಕಾಶಿ ಕ್ಷೇತ್ರಕ್ಕೆ ಬಹಳ ಜನರು ದೇವರ ದರ್ಶನಕ್ಕೆ ಬರ್ತಾರೆ. ವಿಶ್ವನಾಥನ ದರ್ಶನ ಮಾಡಬೇಕು, ಗಂಗಾ ಸ್ನಾನ ಮಾಡಬೇಕು ಅಂತ ಬರ್ತಾರೆ. ಅಲ್ಲಿರುವಂತಹ ವಿಶ್ವನಾಥ ಗಲ್ಲಿ ಏನದಲ್ಲ ಓಣಿ, ಅದು ಬಹಳಷ್ಟು ಸಣ್ಣ ಓಣಿ. ಅದು ಅದ್ರ ಒಂದ್ 4 ಮಂದಿ 5 ಮಂದಿ ಅಷ್ಟೇ ಹೋಗ್ಬೇಕು. 10 ಮಂದಿ ಹಿಂಗೆ ಹೋಗಕ್ ಬರಂಗಿಲ್ಲ. ಅದು ಬಹಳ ಸಣ್ಣ ಗಲ್ಲಿ. ಅದು ಎದ್ರದ್ದು ಗಲ್ಲಿ ಅದಪ್ಪ ಅಂದ್ರೆ ಅದೆಲ್ಲ ಆಟಿಗೆ ಸಾಮಾನ, ಆ ಸಾಮಾನ, ಈ ಸಾಮಾನ, ಸೀರಿ ಪಾರ್, ಇದ್ರದ್ದೇ ದೊಡ್ಡ ಬಜಾರ್. ಅಲ್ಲಿ ಮಾಯಾ ಬಜಾರ್. ದೇವರ ದರ್ಶನ ಮಾಡ್ಬೇಕಂತ ತಿಳ್ಕೊಂಡು ಯಾವ ಮನುಷ್ಯ ಗಲ್ಲಿಯೊಳಗೆ ಪ್ರವೇಶ ಆದ ಅಂದ್ರೆ ಅಕ್ಕಡಿ ನೋಡ್ಲಾರ್ದ, ಏನು ಸಾಮಾನು ಮುಟ್ಲಾರ್ದ ಸೀದಾ ಹೋಗಿ ದೇವರ ದರ್ಶನ ಮಾಡದ ಮನುಷ್ಯ ಒಬ್ಬನು ಸಿಗಕ್ಕೆ ಸಾಧ್ಯ ಇಲ್ಲ. ಮತ್ತೇನ್ ಮಾಡ್ತಾರ ಅಂದ್ರೆ ಹೊಂಟ ಕೂಡಲೇ ಸ್ವಲ್ಪ ಆ ಕಡೆ ನೋಡ್ತಾರ. ಏನದ? ಕುಂಕುಂಬರ್ಣ ಅದ, ಈ ಕಡೆ ಏನದ, ಬಳಿ ಅದಾವ, ಸೀರೆ ಅದಾವ, ಹೊಕ್ರ ಅಂಗಡ್ಯಾಗ ದೇವ್ರನ್ನ ಆ ಕಡೆ ಬಿಟ್ರು. ಖರೆ ಅಂದ್ರೆ ಅಂಗಡ್ಯಾಗ ಯಾವಾಗ ಹೋಗ್ಬೇಕು ಅಂದ್ರೆ ದೇವರ ದರ್ಶನ ಮಾಡಿಕೊಂಡು ಹೊಳ್ಳಿ ಬರುವಾಗ ಹೋಗ್ಬೇಕು. ದೇವರ ದರ್ಶನಕ್ಕೆ ಹೊಂಟಿರ್ತಕ್ಕಂಥ ಮನುಷ್ಯ ಮಾಯಾ ಬಜಾರ್ ನೋಡಿದ ಅಂದ್ರೆ ಮೊದಲು ಅಂಗಡ್ಯಾಗ ಹೋಗ್ಬಿಡ್ತಾನೆ.
ಆ ಸಾಮಾನ ಖರೀದಿ ಈ ಸಾಮಾನು ಖರೀದಿ ಅದನ್ನ ಖರೀದಿ ಮಾಡ್ತಾ ಮಾಡ್ತಾ ಎಷ್ಟು ಹೊತ್ತಾಕದ ಅಂದ್ರೆ ದೇವರ ಗುಡಿ ಬಾಗಲ ಮುಚ್ಚುವಷ್ಟು ಹೊತ್ತಾಕ. ಯಾವಾಗ ಇವರು ಗಡಬಡ ಮಾಡಿಕೊಂಡು ದೇವರ ದರ್ಶನಕ್ಕೆ ಹೋಗು ನಡೆಯಪ್ಪ ಅಂತ ತಿಳ್ಕೊಂಡು ಹೋಗ್ತಾರ, ಅವಾಗ ಗುಡಿ ಬಾಗಲ ಮುಚ್ಚಿಬಿಟ್ಟಿರ್ತಾರೆ. ಇವ್ರಂತಾರಲ್ಲ ದೇವರ ದರ್ಶನ ಆಗ್ಲಿಲ್ಲಲ್ಲ. ಆಮೇಲೆ ಒಂದು ಸಮಾಧಾನ ಮಾಡ್ಕೊಂತಾರೆ ಇವ್ರು, ಏನ್ ಬಿಡು ದೇವ್ರು ಎಲ್ಲಾ ಕಡೆ ಅದೇ ಅದನಲ್ಲ, ಆಯ್ತಿಲ್ಲೇ ಬಾಗಲಕ್ಕೆ ನಮಸ್ಕಾರ ಮಾಡಿದ್ರೆ ಆಯ್ತು. ಮತ್ ಎಲ್ಲಾ ಕಡೆ ದೇವ್ರಿದ್ದ ಮತ್ ನಿಮ್ಮೂರಾಗಿದ್ನಲ್ಲ ಮತ್ತೆ ಇಲ್ಲಿ ಬರ್ಬೇಕಾಗಿತ್ತು. ಈ ಬುದ್ಧಿ ನಿನಗೆ ಅಲ್ಲೇ ಬಂದಿದ್ರ ಇಟ್ಟು ಖರ್ಚು ಮಾಡಿಕೊಂಡು ಸಾಲ ಮಾಡಿ ಶೂಲ ಮಾಡಿ ಗಾಡಿ ಜಾಗ ಸಿಗಲಾರ್ದು ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಕಷ್ಟಪಟ್ಟು ಯಾಕೆ ಬರ್ಬೇಕಾಗಿತ್ತು? ನೀವು ಮರುದಿವ್ಸ ನಿಂತು ದೇವರ ದರ್ಶನ ಮಾಡ್ಕೋಬೇಕಂದ್ರೆ ಬಸ್ಸಿನವ ನಿಲ್ಲಂಗಿಲ್ಲವ, ಇಲ್ರಿ ಇವತ್ತು ರಾತ್ರಿನ ಬಿಡ್ಬೇಕು. ಮತ್ತ ಬಸ್ ಬಿಟ್ರೆ ನಿಮಗೆ ಹೊಳ್ಳಿ ಬರಕ್ ದಾರಿ ಸಿಗಂಗಿಲ್ಲ. ಅದಕ್ಕೇನು ಮಾಡೋದು? ಆಗ್ಲೇಪ್ಪ ಮತ್ ಮುಂದೆ ಮತ್ತೊಮ್ಮೆ ಯಾವಾಗಾರ ಬರೋಣ ಅಂತಾನ, ಮತ್ತೊಮ್ಮೆ ಯಾವಾಗಾರ ಬರೋಣ. ಇದು ಸಾಮಾನ್ಯವಾದ ಉದಾಹರಣೆ ನೋಡಿಕೊಂಡಾಗ ಅದಕ್ಕೆ ದೇವಸ್ಥಾನಗಳಲ್ಲಿ ಎಲ್ಲಿರ್ತವ ಅಲ್ಲೆಲ್ಲಾ ಕಡೆ ಮಾಯಾ ಬಜಾರ್ ಇದ್ದೇ ಇರ್ತದೆ. ಯಾಕಿರ್ತದ ಅಂದ್ರೆ ನೀವು ಸೀದಾ ದೇವರ ಕಡೆ ಹೋಗ್ತಿರೋ ಇಲ್ಲ ಆ ಕಡೆ ಕುಂಡಿರ್ತಿರೋ ಅನ್ನೋ ಸಲ ನಿಮ್ ಪರೀಕ್ಷೆ ಮಾಡೋ ಸಲ ಇವೆಲ್ಲ ಇರ್ತಾವ. ಅದಕ್ಕೆ ಸೀದಾ ದೇವರ ಕಡೆ ಹೋಗೋರು ಬಹಳ ಕಡಿಮೆ ಇರ್ತಾರೆ, ಎಲ್ಲೋ ಒಬ್ರು ಇರ್ತಾರೆ. ಬಹಳಷ್ಟು ಜನರೆಲ್ಲ ದೇವರನ್ನ ಬಿಟ್ಟು ಮಾಯಾದಲ್ಲೇ ಸಿಲುಕೊಳ್ತಕ್ಕಂಥವ್ರು ಬಹಳ ಜನ ಇರ್ತಾರೆ. ಅದಕ್ಕೆ ಪರಮಾತ್ಮ ಹೇಳ್ತಾನ, ಮಮ ಮಾಯಾ ದುರತ್ಯಯ, ನನ್ನ ಮಾಯ ಬಹಳ ವಿಚಿತ್ರದ, ಅದನ್ನು ದಾಟೋಗೋದು ಬಹಳ ಕಷ್ಟ. ಒಮ್ಮೆ ನಾರದ ಬಂದು ಕೃಷ್ಣ ಪರಮಾತ್ಮನಿಗೆ ಕೇಳಿದ್ನಂತ, ಏನು ಪರಮಾತ್ಮ ನೀನು ನಿನ್ನ ಮಾಯಾ ಮಾಯಾ ಅಂತ ಬಹಳ ಹೇಳ್ತಿದಿ, ಸ್ವಲ್ಪ ನನಗಷ್ಟು ಮಾಯಾ ತೋರ್ಸು. ಅವ ಅಂದ, ಬ್ಯಾಡಪ್ಪ, ಸೀದಾ ನನ್ನ ನೋಡ್ತಿದ್ದೆ, ನಾನು ಬಿಟ್ಟು ಮತ್ ಮಾಯಾ ನೋಡ್ಬೇಕಂತ ಯಾಕೆ ಇಚ್ಛಾ ಮಾಡ್ತೀನಿ ನೀನು? ಜಗತ್ತಿನ ಜೀವಿಗಳು ನಾನು ನೋಡ್ಬೇಕಂತ ತಿಳ್ಕೊಂಡು ಬಂದ್ರು ಕೂಡ ಮಾಯಾದಲ್ಲಿ ಸಿಲುಕೊಂಡು ಬಿಡ್ತಾವೆ. ಅದನ್ನು ನಿನಗೆ ಸಲುವಾಗಿ ಸೀದಾ ದರ್ಶನ ಕೊಡೋ ಕಾಲಕ್ಕೆ ನನ್ನ ಬಿಟ್ಟು ಮಾಯಾ ನೋಡ್ಬೇಕಂತ ಯಾಕೆ ಇಚ್ಛಾ ಪಡ್ತಿದ್ದೆ? ಒಂದು ಯಾಕಪ್ಪ ನಿನ್ನಂತೂ ನೋಡಿ ಸಾಕಾಗೆ ನನಗೆ, ದಿನ ನಿನ್ನ ನೋಡಿ ನಿನ್ನ ಮಾಯ ಹೆಂಗ ಸ್ವಲ್ಪ ನೋಡ್ಬೇಕಾಗ್ಯದ ನನಗೆ, ಅದಕ್ಕೆ ಸ್ವಲ್ಪ ನನಗೆ ತೋರಿಸು ಅಂತ. ಅವಂದ ಬ್ಯಾಡ ಅಂತ ಹೇಳಿದ್ರು ಕೂಡ ಕೇಳಿಲ್ಲ, ಬಹಳ ಹಠ ಹಿಡಿದ ಹಂಗ ನಡಿ ತೋರಿಸ್ತೀನಿ ಅಂತ ತಿಳ್ಕೊಂಡು ಊರ್ ಹೊರಗೆ ಒಂದು ನದಿ ದಂಡಿಗೆ ಕರ್ಕೊಂಡೋಗಿ ಇಬ್ರು ಸ್ನಾನ ಮಾಡಿದ್ರು. ಸ್ನಾನ ಮಾಡಿ ಪರಮಾತ್ಮ ಹೇಳ್ತಾನ, ನಾನು ಮ್ಯಾಲ ಹೋಗಿ ನಿಲ್ತೀನಿ, ಸ್ವಲ್ಪ ಅಲ್ಲೇ ನಿಲ್ಲು ಅಂತ ತಿಳ್ಕೊಂಡು ಅವನಿಗೆ ಹೇಳಿದ. ಅವಾಗ ಅಲ್ಲಿ ಮ್ಯಾಲ ಹೋಗಿ ಪರಮಾತ್ಮ ತನ್ನ ಪೀತಾಂಬರ ಉಟ್ಕೊಂತ ನಿಂತ್ಕೊಂಡ, ಇವ ನೀರಲ್ಲಿದ್ದ. ಅವಂದ ಒಂದ್ ಎರಡು ಸರಿ ಮುಳುಗಿ ಹೇಳಂತ ಹೇಳ. ಅವ ಹಿಂಗ್ ಮುಳುಗಿದ, ಪರಮಾತ್ಮ ತನ್ನ ಮಾಯಾವನ್ನ ಅಲ್ಲೇ ಬಿಟ್ಬಿಟ್ಟು. ಏನಾಯ್ತು ಅಂದ್ರೆ ಇವ ನೀರಾಗ ಹರ್ಕೊಂಡು ಹೋಗ್ಬಿಟ್ಟು, ಮಾಯಾದೊಳಗೆ ಅಲ್ಲೇ ಅದನ್ನ ಹರ್ಕೊಂಡು ಹೋಗಿಲ್ಲ, ಅವಿರೋದು ಅಲ್ಲೇ. ಅವನಿಗೊಂಥರ ಕನಸೆ ಆದಂಗ ಆಯ್ತದ, ಹರ್ಕೊಂಡು ಹೋದಂಗನೆ ಹೋದ. ಅದು ಬಹಳ ದೊಡ್ಡ ಮಹಾಪೂರ್ ಬಂದಿತ್ತು, ಹರಿತಾ ಹೋಗ್ತಾ ಇತ್ತಲ್ಲಿ. ಇವನು ಅದ್ರಾಗ ತೇಲ್ಕೊಂತ ಹೋಗ್ತಿದ್ದ. ಒಂದು ದೇಶದ ರಾಜ ಒಬ್ಬ ಸತ್ತಿದ್ದ. ಆ ರಾಜ್ಯ ಸಿಂಹಾಸನದ ಮೇಲೆ ಯಾರನ್ನು ಕುಂಡ್ರಿಸ್ಬೇಕು ಅಂತ ತಿಳ್ಕೊಂಡು ಊರಾಗ ಜಗಳ ನಡೆದಿತ್ತು. ಅದಕ್ಕೆ ಇಬ್ಬರ ನ್ಯಾಯ, ಮೂರನೇದವನಿಗೆ ಆಯ ಅಂತ ಹೇಳ್ತಾರ. ಊರನ್ನ ಜಗಳ ಮಾಡ್ತಿದಾರೆ, ನಾನು ಕುಂಡ್ರಬೇಕು ನೀ ಕುಂಡ್ರಬೇಕು ನಾ ಕುಂಡ್ರಬೇಕು. ಅವಾಗ ಎಲ್ಲಾರು ಕೂಡ ಏನು ವಿಚಾರ ಮಾಡಿದ್ರಿ, ಊರನ್ನವ್ರು ಯಾರೋ ಕುಂಡ್ರೋದ ಬೇಡ, ಯಾಕೆ ನೀ ಕುಂತ್ರ ನನಗೆ ಆಗಂಗಿಲ್ಲ, ನಾ ಕುಂತ್ರ ನಿನಗೆ ಆಗಂಗಿಲ್ಲ ಅಂದ್ಬೇಕು, ನಾವ್ ಯಾರೋ ಕುಂಡ್ರೋದ ಬೇಡ. ಈ ಹೆಂಗಾರ ಹೊಳಿ ತುಂಬರಕತ್ತದ, ಈ ಹೊಳೆಯಾಗ ಯಾರಾದ್ರೂ ಅಕಸ್ಮಾತ್ ಜೀವಂತ ಬಂದ್ರಂದ್ರೆ ಅವ್ರನ್ನ ಈ ರಾಜ್ಯಕ್ಕೆ ರಾಜನ ಮಾಡೋಣ ಅಂತ. ಅದು ಯೋಗ ಇವತ್ತು ತೇಲಿಕೊಂಡು ಹೊಂಟಿದ್ದ. ಇವನ್ ಬಲಿ ಹಾಕಿ ಹಿಡಿದ್ಬಿಟ್ರು. ಆಮೇಲೆ ಇವನ್ ಕರ್ಕೊಂಡು ಹೋಗಿ ಸಿಂಹಾಸ ಮೇಲೆ ಕುಂಡ್ರಿಸಿ ಪಟ್ಟಾಭಿಷೇಕ ಮಾಡೇ ಬಿಟ್ರು ಇವನಿಗೆ. ಆಮೇಲೆ ಲಗ್ನ ಆಯ್ತು, ಪಟ್ಟಾಭಿಷೇಕನ ಆಯ್ತು, ಲಗ್ನ ಆಯ್ತು, ಇವನ್ ರಾಜ್ಯ ಕಾರವಾರ ನಡೀತು. ಆ ನಂತರ ಒಂದು 10-12 ಮಕ್ಕಳು ಆದು.
ಅಕಸ್ಮಾತ್ ಒಂದ್ಸರಿ ಅವನ ಹೆಂಡತಿ ವಿಷಮ ಜ್ವರದಿಂದ ಸತ್ ಬಿಟ್ಲು. ರಾಣಿ ಸತ್ತಾಗ ಆ ರಾಣಿಗೆ ಅಂತ್ಯ ಸಂಸ್ಕಾರ ಮಾಡೋ ಸಲುವಾಗಿ ಆಕೆನ ಸ್ಮಶಾನಕ್ಕೆ ತಗೊಂಡು ಹೋದ್ರ ದೇಹವನ್ನ. ಅಲ್ಲಿ ಹೋಗಿ ಎಲ್ಲ ಕಟ್ಟಿಗೆ ಗಿಟಿ ಒಟ್ಟಿ ಆ ಕಟ್ಟಿಗೆ ಮೇಲೆ ಹೆಣ ಶೃಂಗಾರ ಮಾಡಿಟ್ಟು ಇನ್ನು ಅದಕ್ಕೆ ಬೆಂಕಿ ಹಚ್ಚಬೇಕು ಅನ್ನೋದಾಗಿ ಅವ್ರಂದ್ರು ರಾಜನ ಕರ್ಕೊಂಡು ಬರ್ರಿ ಅಂದ್ರು. ರಾಜನು ಬಂದ ಇದ್ದ ಅಲ್ಲೇ. ರಾಜರ ಬರ್ರಿ ಅಂದ್ರು. ಯಾಕಪ್ಪ? ನೀವು ಹತ್ರಿ ಅಂದ್ರು. ಎಲ್ಲಿ ಅಂದವ? ಈ ಚಿತಾಗ್ನಿ ಹಚ್ಚಬೇಕಾಗ್ಯದಲ್ಲ, ಅದಕ್ಕೆ ಈ ಕಟ್ಟಿಗೆ ಮೇಲೆ ನೀವು ಹತ್ರಿ ಅಂದ. ಅವನ ನಾಯಕ ಹತ್ ನಾನು ಸತ್ತೀನೇನಂದ. ನೀವು ಸತ್ಯ, ನಿಮ್ ಹೆಣ್ಣು ಸತ್ತಳಲ್ಲ, ಅದಕ್ಕೆ ನೀವು ಹತ್ತಬೇಕ. ಇದೆಲ್ಲಿ ಪದ್ಧತಿ ಅಂದವ. ಹೌದು, ನಮ್ಮ ದೇಶದ ಪದ್ಧತಿ ಹಿಂಗದ. ಕೆಲವೊಂದು ದೇಶದಲ್ಲಿ ಗಂಡ ಸತ್ರ ಹೆಂಡತಿನ ಸುಡ್ತಾರ. ಇಲ್ಲಿ ಸುಡ್ತಿದ್ರು ಮೊದಲು, ಸತಿ ಪದ್ಧತಿ ಅಂತಿತ್ತು. ಹಾಗೆ ನಮ್ಮ ದೇಶದಲ್ಲಿ ಅಕಸ್ಮಾತ್ ಆಗಿ ಹೆಂಡತಿ ಸತ್ರ ಗಂಡನ ಕೂಡ ಆಕೆ ಜೊತೆ ಸುಡ್ತಾರೆ. ಅದಕ್ಕೆ ನೀವು ಹತ್ತಬೇಕು. ಅವಂದ ಏನ್ ಅವಲ್ಲಪ್ಪ, ನಿಮ್ ರಾಜ್ಯ ಬೇಡ, ನನ್ನ ಹೆಂಡತಿ ಅಲ್ಲ, ನನ್ನ ಮಕ್ಕಳಲ್ಲ. ಅವಂದ ಈಗಲ್ಲ ಅಂದ್ರೆ ಹೆಂಗ್ ನಡೀತದ? ಸಿಂಹಾಸ ಮೇಲೆ ಕೂತ್ಕೊಂಡ್ರಿ, ಲಗ್ನ ಆದ್ರೆ 10 ಮಕ್ಕಳು ಹಿಡಿದ್ರೆ ಅವಾಗ ಅಲ್ಲ ಅಂದಿಲ್ಲ. ಈಗ ಸಾಯೋದು ಬಂತಂತ ಅಲ್ಲೇ ಅಂತ ಅಂದ್ಬೇಕು. ನಾವು ಕೇಳಂಗಿಲ್ಲ ಅಂತ ತಿಳ್ಕೊಂಡು ನಾವು ಕೈಕಾಲು ಕಟ್ಟೇ ಬಿಟ್ಟು ಅವನಿಗೆ ಕೈಕಾಲು ಕಟ್ಟಿ ಆ ಇದರ ಮೇಲೆ ಕಟ್ಟಿಗೆ ಮೇಲಿಟ್ಟು ಬೆಂಕಿ ಹಚ್ಚಿದ್ರು. ಅದು ಉರಿತಾ ಯಾವ ಸಮಯಕ್ಕೆ ಜಳ ಬಂದು ಬಡಿತಾ ಇತ್ತು, ಅವಾಗ ಇವ ಅಲ್ಲೇ ಇದ್ನಲ್ಲ, ಅವನ ಕನಸು ಹೋಯ್ತು. ಎದ್ದು ಬಿಟ್ಟ. ಹೆದರಿಗಾಗಿ ಎದ್ದ. ಮ್ಯಾಲೆ ಎದ್ದಾಗ ಇನ್ನೂ ದೇವರು ಪೂರಾ ನೀರಿಗೆ ಮಾಡಿ ಇನ್ನೂ ಅದನ್ನ ಸಿಗಿಸ್ಕೊಂಡಿಲ್ಲ. ಇನ್ನ ಇಷ್ಟರೊಳಗಾಗಿ ಇಷ್ಟೆಲ್ಲಾ ಮಾಯ ಆಯ್ತದ. ಅವಾಗ ಇವ ನದಿಯಾಗಿಂದ ನಾರದ ಓಡ್ಕೊಂತ ಹೊರಗೆ ಬಂದ ಹೆದರಿಕೊಂಡು. ಪರಮಾತ್ಮ ಕೇಳಿದ, ಯಾಕೆ ಹಿಂಗ್ಯಾಕೆ ಓಡಾಕತ್ತಿ? ಅವ್ರು ಬಂದ್ರಂದ್ರೆ ಮೊಯ್ದಾನ ಸುಡ್ತಾರ ಅಂತಂದ. ಯಾರು ಸುಡ್ತಾರ? ಇನ್ನ ಈಗ ಸ್ನಾನ ಮಾಡಕ್ ನದಿಯಾಗಿ ಇಳಿದಿದಿ, ನಾ ಇನ್ನ ಬಟ್ಟೆ ಸುದ್ದ ಪೂರ ಉಟ್ಕೊಂಡಿಲ್ಲ, ಏನ್ ಮಾತಾಡ್ತಿ ಅಂದ್ರೆ, ಏನಪ್ಪಾ ನಾ ನದಿಯಾಗಿ ತೇಲ್ಕೊಂತ ಹೋದೆ, ಅಲ್ಲಿ ಯಾರೋ ಜನರು ಬಂದ್ರು, ನನಗೆ ಹಿಡಿದ್ರು, ಸಿಂಹಾಸ ಮೇಲೆ ಕುಂಡ್ರಿಸಿದ್ರು, ಲಗ್ನ ಮಾಡಿದ್ರು, 10 ಮಕ್ಕಳಾದು, ನಾನು ಹೆಂಡತಿ ಸತ್ಲು, ಆಮೇಲೆ ಆಕಿನ ಸುಡು ಕಾಲಕ್ಕೆ ನನ್ನೂ ಸುಡ್ತಿ ಬಂದ್ರು, ನಾ ಗಾಬರಿಯಾಗಿ ಓಡಿ ಬಂದೆ. ಇಷ್ಟೆಲ್ಲ ಆಗಿದ್ದು ಎಷ್ಟು ಮಿನಿಟ್ ಅಲ್ಲ, ಒಂದು 10-15 ಸೆಕೆಂಡ್. ಇಷ್ಟೊಳಗೆ ಇಷ್ಟೆಲ್ಲ ಆಯ್ತು ತೋರಿತಲ್ಲ, ಇದು ಏನು ಅಂತ ಕೇಳಿದವ. ಇದೇ ನನ್ನ ಮಾಯಾ ಅಂದವ ಪರಮಾತ್ಮ. ನೀ ಮಾಯಾ ನೋಡ್ಬೇಕಂತಿದ್ದೆಲ್ಲ, ಇದೇ ನನ್ನ ಮಾಯಾ. ಅದಕ್ಕೆ ಮಾಯಾ ಅಂದ್ರ ಅಘಟಿತ ಘಟನಾ ಪಟಿಯಸಿ ಮಾಯಾ ಅಂತಾರ ಅವರು. ಕಣ್ಣು ಮುಚ್ಚಿ ಕಣ್ಣು ತೊಳೆದು ಏನು ಬೇಕಾದ್ದೆಲ್ಲ ಮಾಡುವಂತ ಸಾಮರ್ಥ್ಯದ ಅದಕ್ಕನ ಮಾಯಾ ಅಂತ ಕರೆದಾರೆ. ಅದಕ್ಕೆ ಪರಮಾತ್ಮ ಮಾಯಾ ಶಕ್ತಿಯಿಂದ ಕೂಡಿಕೊಂಡಿರೋದ್ರಿಂದ ಮಾಯಾ ಯಾವಾಗಲೂ ಪರಮಾತ್ಮನ ಮುಚ್ಚಿ ಹಾಕಿರ್ತದ, ತಾನೇ ಬಂದು ಮುಂದೆ ನಿಲ್ತದ. ತನ್ನ ಗಂಡನ್ನು ಪರಿಚಯ ಮಾಡಿಕೊಡಂಗಿಲ್ಲ. ಯಾರು ಹೊಡೆಯುವುದಕ್ಕಿಂತಲೂ ಅವರ ದುರ್ಬುದ್ಧಿಯನ್ನ ಸಾಯಿ ಹೊಡೆಯೋದು ಬಹಳ ಮುಖ್ಯ ಅಂತ. ಅದಕ್ಕೆ ಶಸ್ತ್ರದಿಂದ ದುರ್ಬುದ್ಧಿ ನಾಶ ಮಾಡ್ಲಿಕ್ಕೆ ಬರುವುದಿಲ್ಲ. ಅದು ಶಾಸ್ತ್ರದ ಉಪದೇಶ ಮೂಲಕವಾಗಿಯೇ ಮನುಷ್ಯನ ದುರ್ಬುದ್ಧಿಯನ್ನು ಹಾಳು ಮಾಡ್ಲಿಕ್ಕೆ ಬರ್ತಂತ ತಿಳ್ಕೊಂಡು ಅದಕ್ಕೆ ಸಾಕ್ಷಾತ್ ಭರ್ಗೋ ನರಾಕೃತಿ ಪರಮಾತ್ಮನೇ ಭೂಲೋಕಕ್ಕೆ ಗುರುವಾಗಿ ಬಂದಿದ್ದಾನೆ ಅಂತ. ಅದಕ್ಕೆ ಗುರುವಾಗಿ ಬಂದ ಬಳಿಕ ಅವನು ಅನೇಕ ಗುಣಗಳಿಂದ ವಿಶಿಷ್ಟನಾಗಿರಬೇಕಾತ ಅನ್ನೋ ಸಲುವಾಗಿ ಅವ್ರು ಹೇಳ್ತಾರೆ, ಅವರು ಉಪೈತಿ ಲೋಕ ವಿಖ್ಯಾತಂ, ತನ್ನ ಉತ್ಕೃಷ್ಟಗಳಾದ ಜ್ಞಾನ, ವೈರಾಗ್ಯ, ತಪಸ್ಸು ಇಂಥ ಉತ್ಕೃಷ್ಟಾದ ಗುಣಗಳಿಂದ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರಬೇಕು. ಅದು ಒಂದು ಸುಗಂಧವಾಗಿರ್ತಕ್ಕಂಥ ಊದಿನ ಕಡ್ಡಿ ನಾವು ಎಲ್ಲೋ ಯಾವುದೊಂದು ಮೂಲೆಯಲ್ಲಿ ಹಚ್ಚಿದ್ರೆ ಅದರ ಸುಗಂಧ ಹೇಗೆ ಎಲ್ಲಾ ಕಡೆ ಪ್ರಸರಿಸ್ತಾ ಇದೆ, ಹಾಗೆ ಒಬ್ಬ ಉತ್ಕೃಷ್ಟ ಆಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಸಂಪಾದನೆ ಮಾಡಿರ್ತಕ್ಕಂಥ ಗುರು ಇದ್ದ ಅಂದ್ರೆ ಆತನ ಖ್ಯಾತಿ, ಆತನ ಒಳ್ಳೆಯ ಗುಣಗಳಿಂದ ಎಲ್ಲಾ ಕಡೆ ಪ್ರಸರಿಸ್ತಾ ಇದೆ. ಅಂಥ ಒಳ್ಳೆಯ ಗುಣಗಳಿಂದ ಆತ ಕೂಡಿಕೊಂಡಿರಬೇಕು. ಲೋಭ ಮೋಹಗಳಿಂದ ವಿವರ್ಜಿತನಾಗಿರಬೇಕು. ಆತ್ಮತತ್ವ ವಿಚಾರಜ್ಞಂ, ಆತ್ಮತತ್ವವನ್ನು ಬಲ್ಲವನಾಗಿರಬೇಕು. ಅದಕ್ಕೆ ಪ್ರಪಂಚದಲ್ಲಿ ಪರಮಾತ್ಮ ಆತ್ಮ ಅನಾತ್ಮಗಳನ್ನು ಕೂಡಿಸೇ ಕಳಿಸಿಬಿಟ್ಟಿದ್ದಾನೆ. ಅನಾತ್ಮ ಪದಾರ್ಥದೊಳಗನ ಆತ್ಮತತ್ವವನ್ನು ಕೂಡ ಇಟ್ಟಿದ್ದಾನೆ. ಅದಕ್ಕಾಗಿ ಈ ಅನಾತ್ಮವನ್ನು ಅಲ್ಲಗಳೆದು ಆತ್ಮವನ್ನು ತಿಳ್ಕೊಂಡಿದ್ದು ಮನುಷ್ಯನೇ ಪ್ರತಿಯೊಬ್ಬರಿಗೂ ಕೂಡ ಆತ್ಮಜ್ಞಾನ ಮಾಡಿಕೊಡ್ಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು
ಅದಕ್ಕೆ ಆತ್ಮತತ್ವ ವಿಚಾರಜ್ಞಂ ವಿಮುಕ್ತ ವಿಷಯ ಭ್ರಮಂ. ಇದು ಬಹಳ ಮಹತ್ವಪೂರ್ಣ ಮಾತು ಹೇಳ್ತಾರೆ. ಈ ಪ್ರಪಂಚದಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂತಹ ಈ ಪಂಚ ವಿಷಯಗಳಿದೆ. ಇವು ಏನ್ ಮಾಡ್ತಾವ ಅಂದ್ರೆ ಮನುಷ್ಯನಿಗೆ ಆ ವಿಷಯಗಳನ್ನ ಅನುಭವ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳ ಇಂದ್ರಿಯಗಳನ್ನ ಕ್ಷೀಣ ಮಾಡ್ತವೆ, ನಿಸ್ತೇಜ ಮಾಡ್ತವೆ, ಅವುಗಳನ್ನ ಕೊನೆಗೆ ಶಕ್ತಿಹೀನವನ್ನಾಗಿ ಮಾಡ್ತಾ ಇದೆ. ಅದಕ್ಕಾಗಿ ಇಂದ್ರಿಯಗಳು ಬಲವಾನ್ ಅಂತ ತಿಳ್ಕೊಂಡು ಕೆಲವು ಜನ ಹೇಳ್ತಾರೆ ಬಲವಾನ್ ಇಂದ್ರಿಯ ಗ್ರಾಮ ಅಂತ. ಈ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅನ್ನುವಂಥ ಈ ಪಂಚ ಇಂದ್ರಿಯಗಳು ಬಹಳ ಬಲವಂತಾಗಿದ್ದಾವೆ. ಎಂಥ ತಿಳುವಳಿಕೆಯುಳ್ಳಂಥ ವ್ಯಕ್ತಿಯನ್ನು ಕೂಡ ಅವು ಎಳ್ಕೊಂಡು ಹೋಗ್ತಾವ ಅನ್ನತಕ್ಕಂಥ ಮಾತನ್ನ ಜ್ಞಾನಿಗಳು ಹೇಳಿದ್ರೆ, ಇಂದ್ರಿಯಗಳು ಬಲವಾನದವ ಖರೆ, ಆದರೆ ಇಂದ್ರಿಯಗಳಿಗಿಂತಲೂ ಅವುಗಳ ವಿಷಯಗಳು ಇನ್ನೂ ಬಲವಂತಗಳಾಗಿದ್ದಾವೆ ಅಂತ. ಅದಕ್ಕೆ ಬೃಹದಾರಣ್ಯಕ ಉಪನಿಷತ್ತಿನೊಳಗೆ ಒಂದು ಬಹಳ ಸುಂದರವಾದ ಪ್ರಸಂಗ ಬರ್ತಾ ಇದೆ. ಒಂದು ದೊಡ್ಡದಾಗಿರ್ತಕ್ಕಂಥ ರಾಜ್ಯಸಭೆಯೊಳಗೆ ಅನೇಕ ಜನ ವಿದ್ವಾಂಸರನ್ನು ಕೂಡಿಸಿ ರಾಜ ಅಲ್ಲಿ ಪ್ರಶ್ನೆ ಕೇಳ್ತಾನೆ. ಒಂದು ಬಂಗಾರದ 1000 ಆಕಳಗಳಿಗೆ ಬಂಗಾರದ ಕೊಂಬೆಣ ಸಾಕಿ ಅವಕ್ಕೆಲ್ಲ ರೇಷ್ಮೆಯ ವಸ್ತ್ರವನ್ನು ಮುಚ್ಚಿ ಎಲ್ಲ ಸವತ್ಸ ಕರು ಇರುವಂಥ ಹಿಂಡುವಂಥ 1000 ಆಕಳಗಳನ್ನು ಒಬ್ಬ ಬ್ರಹ್ಮಜ್ಞಾನಿಗೆ ದಾನ ಮಾಡ್ಬೇಕಂತ ತಿಳ್ಕೊಂಡು ರಾಜ ವಿಚಾರ ಮಾಡಿ ಎಲ್ಲಾ ಜ್ಞಾನಿಗಳನ್ನ ಕರೆಸಿರ್ತಾನೆ. ಅವಾಗ ಆ ಸಭೆಯಲ್ಲಿ ಅನೇಕ ಜನ ವಿದ್ಯಾವಂತರು ಬಂದಿದ್ರು, ಜ್ಞಾನಿಗಳು ಬಂದಿದ್ರು, ಬ್ರಹ್ಮಜ್ಞಾನಿಗಳು ಬಂದಿದ್ರು. ಅವಾಗ ರಾಜ ಪರಸ್ಪರವಾಗಿ ಚರ್ಚೆ ಮಾಡಲಿಕ್ಕೆ ಅನೇಕ ವಿಷಯಗಳನ್ನು ಹೇಳ್ತಾ ಒಂದು ಪ್ರಶ್ನೆಯನ್ನ ರಾಜ ಕೇಳ್ತಾನೆ. ಕತಿಗ್ರಹ ಕತಿ ಅತಿಗ್ರಹ. ಈ ಪ್ರಪಂಚದಲ್ಲಿ ಗ್ರಹಗಳು ಅಂದ್ರೆ ಯಾವುವು, ಅತಿಗ್ರಹಗಳು ಅಂದ್ರೆ ಯಾವುವು ಅಂತ. ಆ ಸಮಯಕ್ಕೆ ಬಹಳ ಜನರು ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ, ಯಾರಿಗೂ ಸರಿಯಾಗಿ ಉತ್ತರ ಕೊಡ್ಲಿಕ್ಕೆ ಆಗಂಗಿಲ್ಲ. ಅವಾಗ ಯಾಜ್ಞವಲ್ಕ್ಯ ಮಹರ್ಷಿಗಳು ಅವಕ್ಕೆ ಬಹಳ ಸುಂದರವಾಗಿ ಉತ್ತರ ಕೊಡ್ತಾ ಇದ್ದಾರೆ. ಅಷ್ಟೌ ಗ್ರಹಾಹ ಅಷ್ಟಾವತಿಗ್ರಹ ಅಂತ. ಗ್ರಹಗಳು ಯಾವುವು, ಅತಿಗ್ರಹಗಳು ಯಾವುವು ಅಂತ ಕೇಳಿದಾಗ ಇಂದ್ರಿಯಗಳು ಗ್ರಹಗಳು, ವಿಷಯಗಳು ಅತಿಗ್ರಹಗಳು ಅಂತ ಹೇಳಿದ್ರು. ಗ್ರಹ ಅಂದ್ರೇನು? ಗೃಹಾತೀತಿ ಗ್ರಹ. ಯಾವುದು ಗ್ರಹಣ ಮಾಡ್ತದ ಅದು ಗ್ರಹ. ಈಗ ನಮ್ಮ ನೇತ್ರೇಂದ್ರಿಯ ರೂಪವನ್ನು ಗ್ರಹಣ ಮಾಡ್ತದೆ, ಶ್ರೋತ್ರೇಂದ್ರಿಯ ಶಬ್ದವನ್ನು ಗ್ರಹಣ ಮಾಡ್ತದೆ, ರಸನೇಂದ್ರಿಯ ರಸವನ್ನು ಗ್ರಹಣ ಮಾಡ್ತದೆ, ಸ್ಪರ್ಶನೇಂದ್ರಿಯ ಸ್ಪರ್ಶವನ್ನು ಗ್ರಹಣ ಮಾಡ್ತದೆ. ಹೀಗಿವೆಲ್ಲ ಪಂಚ ಜ್ಞಾನೇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳನ್ನ ಗ್ರಹಣ ಮಾಡ್ತಾವಂತ ತಿಳ್ಕೊಂಡು ಇವಳಿಗೆ ಗ್ರಹಗಳು ಅಂತ ಕರೆದ್ರು. ಹಾಗಾದ್ರೆ ಅತಿಗ್ರಹಗಳು ಯಾವುವು ಅಂದ್ರೆ ಅವುಗಳ ವಿಷಯಗಳೇ ಅತಿಗ್ರಹಗಳು. ನೇತ್ರೇ ಇಂದ್ರಿಯ ಇದು ಗ್ರಹ ಆದರೆ ರೂಪ ಅತಿಗ್ರಹ ಅಂದ್ರೆ ಅತಿಗ್ರಹ ಅಂದ್ರೆ ಗ್ರಹದಕ್ಕಿಂತಲೂ ಬಲವಂತವಾಗಿರುವಂತಹದ್ದು. ಅದಕ್ಕೆ ನೇತ್ರೇಂದ್ರಿಯಕ್ಕಿಂತಲೂ ರೂಪ ಹೆಂಗ್ ಬಲವಾನ ಅಂತ ಕೇಳಿದ್ರೆ, ನಿಮಗೆ ಪರಮಾತ್ಮ 2 ಕಣ್ಣುಗಳನ್ನು ಕೊಟ್ಟಾನ ಪ್ರಪಂಚದ ರೂಪವನ್ನು ನೋಡ್ಲಿಕ್ಕೆ. ನೀವು ನೋಡ್ತೀರಿ ನೋಡ್ತೀರಿ ನೋಡ್ತೀರಿ, ದಿನ ನೋಡ್ತಾ 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 ಕೊನೆಗೆ ಏನಾಕದೆ ನಿಮ್ಮ ಕಣ್ಣಿಗೆ ಕಾಣ್ಲಾರ್ದಂತ ಒಂದು ಅವಸ್ಥೆ ಬರ್ತದೆ. ಅವಾಗ ನೀವೇನ್ ಮಾಡ್ತೀರಿ? ಡಾಕ್ಟರ್ ಕಡೆಗೆ ಹೋಗ್ತೀರಿ. ಅವರೆಲ್ಲ ನೋಡ್ತಾರ, ಪರೀಕ್ಷೆ ಮಾಡ್ತಾರ. ನಿನಗೆ ಹಿಂಗ ಕಾಣಂಗಿಲ್ಲ, ನಾವು ಚಸ್ಮಾ ಕೊಡ್ತೀವಿ, ಹಾಕೋ ಕಾಣ್ತಾವು ಅಂತ. ಅವಾಗ ನೀವು ಚಸ್ಮಾ ಹಾಕೊಂಡು ನೋಡ್ಲಿಕ್ಕೆ ಚಾಲು ಮಾಡ್ತಾರೆ. ಮುಂದೆ ಬರ್ತಾ 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 ಚಸ್ಮಾದಾಗೂ ಕಾಣಂಗಿಲ್ಲ, ಅವು ಚಸ್ಮಾದಾಗೂ ಕಾಣಂಗಿಲ್ಲ. ಅವ ಡಾಕ್ಟರ್ ಅಂತಾರೆ ಇದು ಚಸ್ಮಾ ಬದ್ಲಾಗ್ಯದ, ಮತ್ತೊಂದು ಚಸ್ಮಾ ಹಾಕೋ ಅಂತ ಹೇಳ್ತಾರೆ. ಹಿಂಗ ಹಾಕ್ತಾ ಹಾಕ್ತಾ ಒಮ್ಮೆ ಹಿಂಗ ಬರ್ತದೆ, ನೀವು ಯಾವ ಚಸ್ಮಾ ಹಾಕಿದ್ರು ಕೂಡ ಕಾಣಂಗಿಲ್ಲ. ಅಂಥದ್ದೊಂದು ಅವಸ್ಥೆ ಕಣ್ಣಿಗೆ ಬರ್ತದೆ. ಇಲ್ಲಿ ಏನಾಯ್ತು ಅಂದ್ರೆ ಕಣ್ಣು ಅನ್ನುವಂಥ ಈ ಗ್ರಹ ರೂಪ ಅನ್ನುವಂಥ ಒಂದು ವಿಷಯವನ್ನ ಭಕ್ಷಣ ಮಾಡ್ಲಿಕ್ಕೆ ಹೋಯ್ತು, ತಿನ್ಲಿಕ್ಕೆ ಹೋಯ್ತು. ಪರಂತು ಉಲ್ಟಾ ಏನಾಯ್ತು ಅಂದ್ರೆ ಆ ರೂಪವೇ ಬಂದು ಕಣ್ಣನ್ನು ತಿಂದು ಬಿಡಿತು ಅಂತ, ಕಣ್ಣಿನ ಶಕ್ತಿಯನ್ನು ಕಳೆದು ಬಿಡ್ತು.
ಕಿವಿ ಎನ್ನುವಂಥ ಈ ಗ್ರಹ ಶಬ್ದ ಅನ್ನುವಂಥ ಈ ವಿಷಯವನ್ನು ಗ್ರಹಣ ಮಾಡಲಿಕ್ಕೆ ಅದನ್ನು ತಿನ್ಲಿಕ್ಕೆ ಹೋಗ್ತದೆ, ತಿಂತದ. ಅದರ ಕೊನೆಗೆ ಏನಾಗ್ತದಪ್ಪ ಅಂದ್ರೆ ಆ ಶಬ್ದವೇ ಈ ಕಿವಿಯನ್ನು ತಿಂದಾಗ್ತದೆ. ಅಂದ್ರೆ ನಿಮಗೆ ಕಿವಿ ಕೇಳಲಾರ್ದಂಗೆ ಆಗ್ತದೆ, ಶಬ್ದ ಮಾತ್ರ ಅದೇ ಹಂಗೆ ಇರ್ತದೆ. ಪ್ರಪಂಚದಲ್ಲಿ ರೂಪ ಇಲ್ದಂಗೆ ಆಗಂಗಿಲ್ಲ, ಪ್ರಪಂಚದಲ್ಲಿ ಶಬ್ದ ಇಲ್ಲಾರ್ದಂಗೆ ಆಗಂಗಿಲ್ಲ, ಪ್ರಪಂಚದಲ್ಲಿ ರಸ ಇಲ್ದಂಗೆ ಆಗಂಗಿಲ್ಲ. ಒಮ್ಮೊಮ್ಮೆ ನಿಮ್ಮ ನಾಲಿಗೆ ರಸ ತೀಳಲಾರ್ದಂತ ಸ್ಥಿತಿನೂ ಬರ್ತದೆ. ತಂಬಾಕ ಸುಣ್ಣ ತಿಂದು ಕಡಿಗೊಮ್ಮೆ ಹೆಂಗ್ ಹಾಕದಪ್ಪ ಅಂದ್ರೆ ಎಲ್ಲ ಸುಟ್ಟು ಅದರಲ್ಲಿ ಗ್ರಹಣ ಮಾಡ್ತಕ್ಕಂಥ ಶಕ್ತಿ ಇತ್ತು ಅದೆಲ್ಲ ಹೋಗ್ಬಿಡ್ತದ. ನೀವು ಖಾರಾನ ಕೊಟ್ಟರು ತಿಂತೀರಿ, ಉಪ್ಪು ಹಾಕಿದ್ರು ತಿಂತೀರಿ, ಏನು ಟಿಸ್ ಅನ್ನಂಗಿಲ್ಲ, ಮಿಸ್ ಅನ್ನಂಗಿಲ್ಲ, ಏನು ಅನ್ನಂಗಿಲ್ಲ. ಅದಕ್ಕೆ ತಂಬಾಕು ತಿನ್ನೋರು ಮನೆ ಆಗಿದ್ರೆ ಅಡಿಗೆ ಮಾಡೋರಿಗೆ ಭಾಳ ಚಲೋ. ಯಾಕ ಏನ್ ಹಾಕಿದ್ರೆ ನಡೀತದೆ, ಬಿಟ್ರೆ ನಡೀತದೆ. ಅವ್ರಿಗೆ ಚಲೋ ಬರೋದು, ನಿಮಗೇನು ಚಲೋ ಅದು? ಅದಕ್ಕೆ ಇಂದ್ರಿಯದಲ್ಲಿ ಇರ್ತಕ್ಕಂಥ ವಿಷಯವನ್ನು ಗ್ರಹಣ ಮಾಡ್ತಕ್ಕಂಥ ಸಾಮರ್ಥ್ಯ ಯಾವಾಗಲೂ ಇರುತ್ತಂತ ಅನ್ನಕ್ ಬರಂಗಿಲ್ಲ. ಆ ಶಕ್ತಿಯನ್ನು ನಮ್ಮ ಇಂದ್ರಿಯಗಳು ಕಳ್ಕೊಂಡ್ಬಿಡ್ತಾ ಇದ್ದ. ಅದಕ್ಕೆ ಹೇಳ್ತಾರೆ ಅವರು, ವಿಷಯಗಳು ಇವು ವಿಷಕ್ಕಿಂತಲೂ ಬಹಳಷ್ಟು ಪ್ರಬಲವಾಗಿರ್ತಕ್ಕಂಥವು. ವಿಷವನ್ನ ಮನುಷ್ಯ ಸೇವನ ಮಾಡಿದ್ರೆ ಸಾಯ್ತಾನಂತ. ವಿಷವನ್ನ ಮನುಷ್ಯ ಸೇವನ ಮಾಡಿದ್ರೆ ಸಾಯ್ತಾನೆ, ವಿಷಯಗಳನ್ನು ಸುಮ್ಮನೆ ನೆನಪು ಮಾಡಿದ್ರೆ ಸಾಯ್ತಾನಂತ. ವಿಷಯದ ಸ್ಮರಣ ಮಾಡ್ತಾ ಸತ್ತು ಹೋಗ್ತಾನೆ. ಅಂದ್ರೆ ಅಷ್ಟು ತೀಕ್ಷ್ಣವಾಗಿರ್ತಕ್ಕಂಥ ವಿಷ ಈ ವಿಷಯದಲ್ಲಿದೆ ಅಂತ ಹೇಳ್ತಾರೆ. ಅದಕ್ಕೆ ಬರೆದ್ರೆ ಅವರು ವಿಮುಕ್ತ ವಿಷಯ ಭ್ರಮಂ, ವಿಷಯಗಳ ಭ್ರಾಂತಿ ದೂರನಾಗಿರಬೇಕು. ಅಂದ್ರೆ ಈ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂಥ ಪಂಚ ವಿಷಯಗಳಲ್ಲೇನೆ ಸುಖ ಅನ್ನುವಂಥ ಈ ಮಂದ ಬುದ್ಧಿ ಅನ್ನುವಂಥದ್ದು ಇರಬಾರದು. ಅದಕ್ಕೆ ಇವುಗಳಕ್ಕಿಂತಲೂ ವಿಲಕ್ಷಣವಾಗಿರ್ತಕ್ಕಂಥ ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ, ಶಬ್ದ ಇಲ್ಲದ ಸುಖವನ್ನು ಅನುಭವ ಮಾಡಿರ್ಬೇಕಾದ, ಸ್ಪರ್ಶ ಇಲ್ಲದೆ ಸುಖವನ್ನು ಅನುಭವ ಮಾಡ್ಲಿಕ್ಕೆ ಬಂದಿರಬೇಕು, ರಸವಿಲ್ಲದೆ ಸುಖಾನುಭೂತಿ ಅವನಿಗೆ ಆಗ್ತಾ ಇರಬೇಕು. ಹೀಗೆ ಈ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂಥ ಪಂಚ ವಿಷಯಗಳು ಇಲ್ಲದೆ ಇದ್ರೂ ಕೂಡ ಆನಂದದ ಅನುಭೂತಿಯನ್ನು ಮಾಡುವಂಥ ಒಂದು ವಿಲಕ್ಷಣವಾದ ಜ್ಞಾನ ಅವನಿಗೆ ಪ್ರಾಪ್ತ ಆಗಿರ್ಬೇಕು ಅನ್ನೋ ಸಲುವಾಗಿನೇ ವಿಮುಕ್ತ ವಿಷಯ ಭ್ರಮಂ ಅನ್ನುವಂಥ ಮಾತಾಡ. ಇನ್ನು ಅನೇಕ ವಿಶೇಷಗಳಲ್ಲಿ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಆತ ಲಿಂಗ ಪೂಜಾ ನಿಶ್ಚನಾಗಿರ್ಬೇಕು, ಲಿಂಗಧಾರಿಯಾಗಿರ್ಬೇಕು, ಅನೇಕ ಆಗಮಗಳನ್ನು ಬಲ್ಲವನಾಗಿರ್ಬೇಕು, ಭಸ್ಮ ಉದ್ದೋಲನ ಮಾಡತಕ್ಕಂಥ ಅದರಲ್ಲಿ ನಿಷ್ಠೆ ಉಳ್ಳವನಾಗಿರ್ಬೇಕು, ಸದಾ ತ್ರಿಪುಂಡ್ರ ಧಾರಿಯಾಗಿರಬೇಕು. ಇಂಥ ವಿಲಕ್ಷಣವಾದ ವೈಶಿಷ್ಟ್ಯವನ್ನು ಪಡೆದಿರತಕ್ಕಂತಹ ಸದ್ಗುರುವಿನ ಕಡೆಗೆ ಈತ ಶಿಷ್ಯ ಅತ್ಯಂತ ವಿನೀತವಾದ ಭಾವನೆಯಿಂದ ಆತ್ಮತತ್ವವನ್ನು ತಿಳ್ಕೊಳ್ಳುವುದಕ್ಕಾಗಿ ಗುರುವಿನ ಕಡೆಗೆ ಹೋಗಬೇಕು ಅಂತ. ಅದಕ್ಕೆ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್, ಗುರುವಿನ ಹತ್ರ ಹೋಗಬೇಕು. ಅದಕ್ಕೆ ಗುರುವಿನ ಜ್ಞಾನ ಆಗಲಾರ್ದ, ಗುರುವಿನಿಂದ ಜ್ಞಾನ ಪಡಿಲಾರ್ದನೆ ದೇವರ ಜ್ಞಾನ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಅದಕ್ಕೆ ದೇವರ ಕಡೆಗೆ ಹೋಗ್ಬೇಕಾದ್ರೆ ಮೊಟ್ಟ ಮೊದಲ ಗುರುವಿನ ಕಡೆಯಿಂದನೇ ದೇವರ ಕಡೆಗೂ ಅಂತೇನೆ ಶರಣ್ ಹೇಳಿದ್ರು ಅವರು. ಶಿವ ಪಥವ ನರಿವಡೆ ಗುರು ಪಥವೇ ಮೊದಲು. ದೇವರ ಕಡೆಗೆ ಹೋಗ್ಬೇಕನ್ನಾಗಿದ್ರೆ ಮೊದಲ ಗುರುವಿನ ಕಡೆಗೆ ಹೋಗು. ಗುರು ನಿಮ್ಗೆ ಎಲ್ಲ ಪಾಸ್ ಮಾಡಿ ಕಳಿಸಿದ್ರೆ ದೇವರು ಪಾಸ್ ಮಾಡಿ ಮಾಡ್ತಾರ. ಅದಕ್ಕೆ ಬರೀತಾರೆ ಅವರು, ಗುರುವಿನ ಕಡೆಗೆ ಹೋದ ಬಳಿಕ ಮೊದಲು ಏನ್ ಮಾಡ್ಬೇಕು ಹಂಗಾರ? ಅವ್ರು ಹೇಳ್ತಾರ, ಸೇವೇತ ಪರಮಾಚಾರ್ಯಂ ಶಿಷ್ಯೋ ಭಕ್ತಿ ಭಯಾನ್ವಿತ ಷಣ್ಮಾಸಾನ್ ವತ್ಸರಂ ವಾಪಿ ಯಾವ ದೇಶ ಪ್ರಸೀದತಿ. ಗುರುವಿನ ಸಮೀಪಕ್ಕೆ ಹೋದ ಬಳಿಕ ಗುರು ನಮ್ಮ ಮೇಲೆ ಪ್ರಸನ್ನ ಆಗ್ಬೇಕಲ್ಲ. ನಾವು ಏನಂತ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಹೇಳಬೇಕು, ನಮಗೆ ಸಮಾಧಾನ ಮಾಡ್ಬೇಕಪ್ಪ ಅಂತ ಹೇಳಿದಾಗ ಗುರು ಪ್ರಸನ್ನ ಆದ್ರೆ ನಮಗೇನು ಮಾಡ್ಲಿಕ್ಕೆ ಸಾಧ್ಯದ? ಅದಕ್ಕೆ ಗುರುವಿನ ಪ್ರಸನ್ನತೆ ಎದರಿಂದ ಆಗ್ತಾ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅವರು. ಸೇವೇತ ಪರಮಾಚಾರ್ಯಂ ಶಿಷ್ಯೋ ಭಕ್ತಿ ಭಯಾನ್ವಿತ. ಅದಕ್ಕೆ ಎಲ್ಲಾ ಉಪಚಾರಕ್ಕಿಂತಲೂ ಸೇವಾ ಅನ್ನುವಂಥದ್ದು ಬಹಳ ದೊಡ್ಡದು ಅನ್ನುವಂಥ ಮಾತು ಬರೀತಾರೆ. ಸೇವಾ ಧರ್ಮೋ ಪರಮ ಗಹನೋ ಯೋಗಿನಾಮಪ್ಯಗಮ್ಯ. ಇವತ್ತಿನ ವಿಚಾರದೊಳಗೆ ಸೇವಾ ಅಂದ್ರೆ ಬಹಳ ಕನಿಷ್ಠ ಅಂತ ತಿಳ್ಕೊಂಡ್ಬಿಡ್ತೀವಿ.
ಚಾಕರಿ ಅಂತ ಅರ್ಥ ಮಾಡ್ಕೊಂತೀವಿ ನಾವೆಲ್ಲ. ಆದರೆ ದೇವರ ಸೇವೆ, ಗುರುವಿನ ಸೇವೆ ಸಿಗಬೇಕಾದ್ರೆ ಅದು ಬಹಳ ಜನ್ಮದ ಪುಣ್ಯಾನು ಬೇಕಂತ ಹೇಳ್ತಾರೆ. ಅದಕ್ಕೆ ಸೇವಾ ಧರ್ಮ ಪರಮ ಗಹನಃ ಯೋಗಿನಾಮಪ್ಯಗಮ್ಯ. ಯೋಗ ಸಿದ್ಧಿಯನ್ನು ಪಡೆದಿರ್ತಕ್ಕಂಥವರಿಗೂ ಕೂಡ ಇಂತಹ ಯೋಗ ಸಿಗೋದು ಬಹಳ ಕಷ್ಟ ಅನ್ನುವಂಥ ಶ್ರೀಲತರವರು. ಅದಕ್ಕೆ ಗುರು ಸಿಗುವುದೊಂದು ದುರ್ಲಭ, ಸಿಕ್ಕರೆ ನಮಗೆ ಬಹುಲಾಭ ಅನ್ನುವಂಥ ಮಾತನ್ನ ಕನ್ನಡದಲ್ಲಿ ಹೇಳ್ಕೊಂಡ್ಬರ್ತಾರೆ. ಹಾಗೆ ಗುರುವಿನ ಸಮೀಪಕ್ಕೆ ಹೋದ ಬಳಿಕ ಮೊಟ್ಟ ಮೊದಲು ಮಾಡುವಂಥದ್ದು ಏನಪ್ಪಾ ಅಂದ್ರೆ ಅವ್ರಿಗೇನು ಹೇಳೋಂಗಿಲ್ಲ, ಕೇಳೋಂಗಿಲ್ಲ, ಸೇವಾನೇ ಮಾಡೋದು, ಮತ್ತೊಂದೇನು ಮಾಡೋಂಗಿಲ್ಲ. ಎಷ್ಟು ದಿವಸ ಸೇವಾ ಮಾಡ್ಬೇಕ್ರಿ? ಇದೊಂದು ದೊಡ್ಡ ಸಮಸ್ಯೆನೆ. ಯಾರಿಗಾರ ಏನಾರ ಪೂಜಾ ನೇಮ ವ್ರತನ ಹೇಳಿದ ಎರಡು ದಿವಸ ಮಾಡಬೇಕು, ಯಾವಾಗ ಜಲ್ದಿ ಮುಗಿಸ್ಬೇಕು, ಇದೇ ವಿಚಾರನೆ. ಜಲ್ದಿ ಯಾವಾಗ ಮುಗಿಸಿದ್ರಿಂದ ಮುಕ್ತರಾಗಬೇಕು. ಈ ಸಂಸಾರದಲ್ಲಿ ಕೆಲವು ಕಾರ್ಯಗಳನ್ನು ಮುಗಿಸಿ ಇರ್ತಾವ, ಕೆಲವು ಮುಗಿಸಲಾರದಿರ್ತಾವ. ಈ ಪ್ರವಚನ ಕಾರ್ಯಕ್ರಮ ಚಾಲು ಮಾಡಿದ್ವಿ, ಚಾಲು ಮಾಡಿದ ಡೇಟು ಅದ್ರಾಗ ಅದ, ಮುಗಿಸೋ ಡೇಟು ಅದ್ರಾಗ ಆಗಲ್ಲ, ಪ್ರಿಂಟ್ ಆಗೇ ಬಿಟ್ಟದ. ಎಂದು ಪ್ರಾರಂಭ ಆಗ್ತದ, ಎಂದು ಮುಗೀತದ. ಶ್ರಾವಣ ಮಾಸ ಚಾಲು ಆದ ಕೂಡಲೇ ಅಭಿಷೇಕ ಚಾಲು ಆಗದ, ಶ್ರಾವಣ ಮಾಸ ಮುಗಿದ ಕೂಡಲೇ ಅಭಿಷೇಕ ಮುಗಿದು ಬಿಡ್ತದ. ಮತ್ತು ಕೊಟ್ಟೂರೇಶ್ವರ ನೆನಪು ನಿಮಗೆ ಯಾವಾಗ ಅಥವಾ ಮತ್ತೆ ಶ್ರಾವಣ ಬಂದಾಗೆ ಆಗೋದು, ಅಥವಾ ಮತ್ತೆ ಯಾವ್ದಾರ ಜಾತ್ರೆ ಪಾತ್ರೆಗೆ ಆಗ್ತದೆ. ಅದಕ್ಕೆ ನಾವು ಈ ಆಧ್ಯಾತ್ಮಿಕ ವ್ಯವಹಾರವನ್ನು ಮಾಡೋ ಕಾಲಕ್ಕೆ ಎಂದು ಪ್ರಾರಂಭ ಮಾಡಬೇಕು, ಎಂದು ಮುಗಿಸ್ಬೇಕು, ಎರಡು ಮೊದಲೇ ವಿಚಾರ ಮಾಡೇ ಬಿಡ್ತೀವಿ. ನೀವು ಒಂದು ವ್ಯಾಪಾರ ಮಾಡ್ಬೇಕಾಗ್ಯದ ಅಂತ ತಿಳ್ಕೊರಿ, ಒಂದು ಅಂಗಡಿ ಪ್ರಾರಂಭ ಮಾಡ್ಬೇಕಾಗ್ಯದ. ನೀವು ಜ್ಯೋತಿಷಿಗಾರ ಹತ್ರ ಹೋಗಿ ಮುಹೂರ್ತ ತೆಗೆಸ್ತೀರಿ. ನಾವು ಅಂಗಡಿ ಪ್ರಾರಂಭ ಮಾಡ್ಲಿಕ್ಕೆ ಮುಹೂರ್ತ ನೋಡ್ರಿ, ಅವ ನೋಡ್ತಾನ ಇಂಥ ದಿವ್ಸ ಪ್ರಾರಂಭ ಮಾಡ್ಬೇಕು. ಮತ್ತೆಂದು ಅಂಗಡಿ ಮುಚ್ಚಬೇಕ್ರಿ? ಅಂಗಡಿ ಎಂದ್ ಬಂದ್ ಮಾಡ್ಬೇಕು, ಅದ್ರೊಂದು ಮುಹೂರ್ತ ಹೇಳೇ ಬಿಡ್ರಿ ಅಂತ ಅವತ್ತ ಕೇಳ್ತೀರ? ಇನ್ವಿಟೇಷನ್ ಕಾರ್ಡ್ ಒಳಗೆ ಇವತ್ತು ನಮ್ಮ ಅಂಗಡಿ ಪ್ರಾರಂಭ ಆಗ್ತದ, ಇಂಥ ತಾರೀಕು ನಮ್ಮ ಅಂಗಡಿ ಬಂದ್ ಆಗ್ತದ ಅಂತ ಯಾರಾದರೂ ಕೂಡ ಮುಹೂರ್ತ ತೆಗೆಸಿ ಪತ್ರಿಕಾ ಪ್ರಿಂಟ್ ಮಾಡಿದ್ರೆ ಅದಿರಿ? ಅದು ಬಂದ್ ಆಗ್ಬಾರ್ದ್ರಿ. ನಮ್ಮ ಅಂಗಡಿ ಎಂದೆಂದು ಬಂದ್ ಆಗಬಾರ್ದು. ನಮಗಷ್ಟೇ ಅಲ್ಲ, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿ ಮಕ್ಕಳಿಗೆ, ಗಿರಿ ಮಕ್ಕಳಿಗೆ, ಕುರಿ ಮಕ್ಕಳಿಗೆ, ಅಂದ್ರೆ ಎಷ್ಟು ಜನ್ಮ ಆದ್ರೂ ನಮ್ಮ ಅಂಗಡಿ ಹಂಗೆ ಚಾಲನೆ ಇರ್ಬೇಕು. ಅದು ಬಂದೇ ಆಗ್ಬಾರ್ದು ಅಂತ ತಿಳ್ಕೊಂಡು ಅಂಥ ಮುಹೂರ್ತ ನೋಡ್ರಿ ಅಂತ ಹೇಳ್ತೇವೆ ನಾವು. ಅದು ಬಂದ್ ಆಗ್ಬಾರ್ದು. ಇದು ಬಂದಾಗ ನಡೀತದೆ, ಇದ್ರಾಗೇನು ಲಾಭ ಇಲ್ಲ, ಏನಿಲ್ಲ. ಬಹಳ ಚುನ್ಮರಿ ಸಿಗ್ತಾವ, ಒಂದಿಟ್ಟು ಕೊಬ್ಬರಿ ಸಿಗ್ತದ, ಇದಕ್ಕಿಂತ ಹೆಚ್ಚಿಗೆ ಏನು ಸಿಗ್ತದೆ ಇಲ್ಲಿ? ಅದಕ್ಕೆ ನಾವು ಆಧ್ಯಾತ್ಮ ವಿಚಾರಗಳನ್ನ, ಇಂಥವುಗಳನ್ನ ಜಲ್ದಿ ಮುಗಿಸ್ಬೇಕಂತ ವಿಚಾರ ಮಾಡ್ತೇವೆ. ಆದ್ರೆ ಸಂಸಾರ ಅದು ಮುಗಿಸ್ಬಾರದು, ಅದು ಹಂಗೆ ನಡಿಬೇಕು, ನಿರಂತರ ನಡಿಬೇಕು ಅಂತ ಹೇಳ್ತೇವೆ. ಅದಕ್ಕೆ ಗುರು ಸೇವಾ ಎಷ್ಟು ದಿವಸ ಮಾಡಬೇಕು, ಲಿಂಗ ಪೂಜೆ ಎಷ್ಟು ದಿವಸ ಮಾಡಬೇಕು, ದೀಕ್ಷಾ ಮಾಡ್ಕೊಂಡು ಕೂಡ ಹೇಳ್ತಾರೆ ನಮ್ಗೆ. ಈಗ ಯಾಕೆ ಹೇಳೋಣ? ಅದ ಪೂಜೆ ಎರಡು ದಿವಸ ಮಾಡೋದಲ್ಲ, ಈಗ ಹೇಳಿದ್ರೆ ಮತ್ತೆ ನೀವು ಹೆಸರು ಬರ್ಸೋಬೇಕಿ ಅಲ್ಲ, ಅಂಜಬೇಡ್ರಿ ಮತ್ತೆ ಅದರ ಸಲುವಾಗಿ ನೀವು ಯಾರು. ಅದಕ್ಕೆ ಹೇಳ್ತಾರೆ ಅವರು ಷಣ್ಮಾಸ ಮೊದಲೇ ಕೇಳೋ 6 ತಿಂಗಳ ಸೇವಾ ಮಾಡಪ್ಪ ಅಂತ. ಹೌದ್ರಿ, 6 ತಿಂಗಳದಾಗ ಗುರು ಪ್ರಸನ್ನ ಆಗ್ಲಿಕ್ಕೆ ವತ್ಸರಂ ವಾಪಿ, 1 ವರ್ಷ ಮಾಡಪ್ಪ ಅಂತ. ಮತ್ತೆ ಅದಕ್ಕೂ ಪ್ರಸನ್ನ ಆಗದೆ ಇದ್ರೆ ಯಾವ ದೇಶ ಪ್ರಸೀದತಿ, ಎಲ್ಲಿವರೆಗೆ ಅವ ಪ್ರಸನ್ನ ಆಗಿಲ್ಲ ಅಲ್ಲಿವರೆಗೆ ಮಾಡಬೇಕೆ, ಬಿಟ್ಟು ಹೋದ್ರೆ ಏನು ಉಪಯೋಗ ಇಲ್ಲ. ಅದಕ್ಕೆ ಗುರು ಶುಶ್ರೂಷೆಯ ವಿದ್ಯಾ ಪುಷ್ಕಲೇನ ಧನೇನವ ಅಥವಾ ವಿದ್ಯೆಯ ವಿದ್ಯಾ ಚತುರ್ಥಂ ನಾಸ್ತಿ ಸಾಧನಂ. ಗುರುವಿನಿಂದ ನಾವು ಜ್ಞಾನ ಪಡಿಬೇಕಾದ್ರೆ 3 ಮುಖ್ಯವಾದ ಮಾತುಗಳದಾವ. ಮೊದಲನೇದೇನಪ್ಪ ಅಂದ್ರೆ ಗುರು ಶುಶ್ರೂಷೆಯ ವಿದ್ಯಾ, ಗುರು ಸೇವೆಯನ್ನು ಮಾಡಿ ವಿದ್ಯೆಯನ್ನು ಕಲಿಬೇಕು. ಈಗ ಅದು ಹೋಗೇ ಬಿಟ್ಟದ, ಫೀಸ್ ಕೊಟ್ಟು ಕಲಿಯೋದು. ಈಗ ನೀವು ಕೊಡಂಗಿಲ್ಲ, ಸರ್ಕಾರ ಕೊಡ್ತದ ಅಷ್ಟೇ. ಗುರು ಶುಶ್ರೂಷೆಯ ವಿದ್ಯಾ 1ನೇ ನಂಬರ್ ಈಗ ಲೋಪ ಆಯ್ತು. 2ನೇ ನಂಬರ್ ಏನಪ್ಪ? ಪುಷ್ಕಳೇನ ಧನೇನವ,
ಒಂದ್ ವೇಳೆ ನೀನು ಧನಿಕನಾಗಿದ್ದೀನಿ ಬಹಳ ದುಡ್ಡಿದ್ದಪ್ಪ ಅಂದ್ರೆ ನೀ ಹೇರಳವಾಗಿ ಧನವನ್ನು ಕೊಟ್ಟು ಗುರುವಿನಿಂದ ವಿದ್ಯೆಯನ್ನು ಪಡಿಬೇಕು. ಇದು 2ನೇ ನಂಬರ್. ದುಡ್ಡು 2ನೇ ನಂಬರ್. 3ನೇದೊಂದು ಮಾತು ಹೇಳ್ತಾರೆ, ಅಥವಾ ವಿದ್ಯಾ ಅದಕ್ಕೆ ವಿನಿಮಯ ಅಂತಾರ. ನಿನಗೊಂದು ವಿದ್ಯಾ ಬರ್ತಿರ್ತಾರೆ, ಅದನ್ನ ಅವ್ರಿಗೆ ಕಲಿಸೋದು, ಅವ್ರು ಬರೋ ವಿದ್ಯೆ ನೀನು ಪಡಿಕೊಳ್ಳೋದು, ಇದಕ್ಕೆ ವಿನಿಮಯ ಅಂತಾರ. ಇದು 3ನೇ ನಂಬರ್. ಚತುರ್ಥಂ ನಾಸ್ತಿ ಸಾಧನಂ. 4ನೇದು ಬೇರೆ ಯಾವುದು ಉಪಾಯನೇ ಇಲ್ಲ. ಅದಕ್ಕೆಲ್ಲಕ್ಕೂ ಮೊಟ್ಟ ಮೊದಲನೇದು ಯಾವುದಲ್ಲ, ಅದಕ್ಕೆ ನಮ್ಮ ಹಿಂದಿನ ಸಂಸ್ಕೃತಿಯನ್ನು ನಾವು ನೋಡಿದಾಗ ಸೇವೆಗೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಸೇವೆಯಿಂದ ಗುರುವಿನ ಮನಸ್ಸು ಪ್ರಸನ್ನ ಆಗ್ತದೆ. ಅದಕ್ಕೆ ಗುರುವಿನ ಮನಸ್ಸು ಪ್ರಸನ್ನ ಆದರೆ ವಿದ್ಯೆ ಅದು ನಿಮಗೆ ಫಲವನ್ನು ಕೊಡ್ತದೆ. ಗುರುವಿನ ಮನಸ್ಸಿನ ಪ್ರಸನ್ನತೆ ಇಲ್ಲದೆ ನಾವು ವಿದ್ಯಾ ಪಡ್ಕೊಂಡು ಬಯದ್ರೆ ಅಂದ್ರೆ ಅದು ವಿದ್ಯಾ ನಮಗೆ ಫಲಕಾರಿ ಆಗೋದಿಲ್ಲ. ಒಂದು ದೇಶದ ರಾಜ ಋಷಿಗಳ ಆಶ್ರಮಕ್ಕೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಹೋಗಿದ್ದ. ಸಾಮಾನ್ಯವಾಗಿ ನಮ್ಮ ದೇಶದೊಳಗೆ ರಾಜರೇ ಇರಲಿ ಪ್ರಜರನೇ ಇರಲಿ ಅಭ್ಯಾಸ ಮಾಡ್ಬೇಕಪ್ಪ ಅಂದ್ರೆ ಗುರುಕುಲಕ್ಕರ ಹೋಗ್ಬೇಕಾಗಿತ್ತು ಆಗಿನ ಕಾಲದೊಳಗೆ. ಆಗಿನ ಋಷಿಗಳಂದ್ರೆ ಅವರು ಎಲ್ಲಾ ವಿದ್ಯೆಯಲ್ಲಿ ಪಾರಂಗತರಾಗಿರ್ತಾ ಇದ್ರು. ಆಯುರ್ವಿದ್ಯೆ, ಧನುರ್ವಿದ್ಯೆ, ಶಾಸ್ತ್ರ ಎಲ್ಲವನ್ನು ಕೂಡ ಕಲಿಸ್ತಾ ಇದ್ರು. ಹಾಗೆ ರಾಜಕುಮಾರ ವಿದ್ಯಾಭ್ಯಾಸ ಮಾಡೋ ಸಲುವಾಗಿ ಋಷಿಗಳ ಆಶ್ರಮಕ್ಕೆ ಹೋದ. ಹೋಗುವಾಗ ಅವ ಒಬ್ಬ ಸೇವಕನ ಕರ್ಕೊಂಡೋಗಿದ್ದ ತನ್ನ ಜೊತೆಗೆ. ಅಂದ್ರೆ ತನ್ನ ಎಲ್ಲ ಕೆಲಸ ಮಾಡಬೇಕು ಆಶ್ರಮದಲ್ಲಿ. ರಾಜನ ಮಗ ಮತ್ತು ಅವನಿಗೆ ಸೇವೆ ಮಾಡೋರು ಎಷ್ಟೋ ಮಂದಿ ಇರ್ತಾವ್ರೆ, ಒಬ್ಬನ ಕರ್ಕೊಂಡೋಗಿದ್ದ. ನಡಿಯಪ್ಪ ನೀನ್ ನನ್ನ ಜೊತೆಗೆ. ಎಷ್ಟೋ ಜನರಲ್ಲೆಲ್ಲ ವಿದ್ಯಾಭ್ಯಾಸ ಮಾಡ್ತಾ ಇದ್ದು. ರಾಜನ ಮಗನು ಕೂಡ ಕೂತ್ಕೊಂಡು ಅಭ್ಯಾಸ ಮಾಡ್ತಾ ಇದ್ದ. ರಾಜನ ಮಗನ ಜೊತೆಗೆ ಬಂದಿರತಕ್ಕಂಥ ಏನು ಹುಡುಗಿದ್ನಲ್ಲ ಸೇವಾ ಹುಡುಗ, ಇವನು ಕೂಡ ರಾಜಂದು ಸೇವಾ ಮಾಡ್ತಿದ್ದ, ಗುರುಗಳದ್ದು ಸೇವಾ ಮಾಡ್ತಿದ್ದ. ಅವೆಲ್ಲ ಸೇವಾ ಮಾಡಿ ಉಳಿದ ಟೈಮ್ನಲ್ಲಿ ಬಂದು ಅವನು ಕೂಡ ಪಾಠದಲ್ಲಿ ಎಲ್ಲಕ್ಕೂ ಹಿಂದೆ ಕುಂಡಿರ್ತಿದ್ದವ. ಮುಂದೆ ಕುಂಡ್ರಕ್ಕೆ ಆಸ್ಪದ ಇದ್ದಿಲ್ಲ ಅವನಿಗೆ. ಹೀಗೆ ಅನೇಕ ವರ್ಷಗಳು ಗತಿಸಿ ಹೋದು. ಗುರುಗಳು ಶಾಸ್ತ್ರವನ್ನ, ಮಂತ್ರವಿದ್ಯೆಯನ್ನ, ಧನುರ್ವಿದ್ಯೆಯನ್ನ, ಎಲ್ಲಾ ವಿದ್ಯೆಯನ್ನೆಲ್ಲ ಹೇಳಿಕೊಟ್ರು. 12 ವರ್ಷ ವಿದ್ಯಾಭ್ಯಾಸ ಮುಗಿತಂದ ಕೂಡಲೇ ರಾಜಕುಮಾರನ ವಾಪಸ್ ಅವರು ರಾಜ್ಯಕ್ಕೆ ಕಳಿಸಿಕೊಟ್ರು. ಹೋದ ಬಳಿಕ ರಾಜ ಅವನಿಗೆ ಪಟ್ಟಾಭಿಷೇಕ ಮಾಡಿ ತನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಿದ ಬಳಿಕ ಅನೇಕ ದಿನಗಳವರೆಗೆ ರಾಜ್ಯ ಕಾರ್ಭಾರ ನಡೀತಾ ಇರುವಾಗ ಒಂದು ಸಾರಿ ಅಕಾಲ ಬಂತಲ್ಲೇ. ಮಳೆನೇ ಆಗಲಿಲ್ಲ. ಮಳೆ ಆಗದಿದ್ದಾಗ ಮೊದಲಿನ ಕಾಲಕ್ಕೆ ಅಂಥ ಯಜ್ಞಗಳನ್ನು ಮಾಡ್ತಾ ಇದ್ರು. ಕಾರೀರಿ ಯಾಗ ಅಂತ ತಿಳ್ಕೊಂಡು ವೇದದಲ್ಲಿ ಬರ್ತದೆ. ಆ ಕಾರೀರಿ ಯಾಗವನ್ನ ವಿಧಿವತ್ತಾಗಿ ಸಂಕಲ್ಪ ಮಾಡಿ ಪೂಜೆ ಮಾಡಿ ಯಜ್ಞವನ್ನು ಮಾಡಿದಾಗ ಮಳೆ ಬರುತ್ತನ್ನುವಂಥ ಒಂದು ಪದ್ಧತಿಯಲ್ಲಿ ಮಾಡ್ತಾ ಇದ್ರು. ಆಗ ರಾಜ ನಮ್ಮ ದೇಶಕ್ಕೆ ಅಕಾಲ ಆಗ್ಯದಂದ್ರೆ ನಾವು ಆರಾಧನೆ ಮಾಡಬೇಕು, ಪೂಜೆ ಮಾಡಬೇಕು, ದೇವರಿಗೆ ಭಕ್ತಿನ ಸಮರ್ಪಣೆ ಮಾಡಬೇಕು, ಪ್ರಕೃತಿಯನ್ನು ಪೂಜಿಸಬೇಕು ಅನ್ನೋ ದೃಷ್ಟಿಯೊಳಗೆ ಅವ ಯಜ್ಞ ಸಮಾರಂಭವನ್ನು ಹೂಡ್ತಾನೆ. ಅನೇಕ ವಿಧವಾಗಿ ಗುರುಗಳಿಂದ ಕಲ್ತಿರ್ತಕ್ಕಂಥ ಮಂತ್ರಗಳನ್ನು ಹೇಳಿ ಹೇಳಿ ಸ್ವಾಹಾಕಾರ ಹಾಕ್ತಿರ್ತಾನೆ. ಯಜ್ಞ ನಡೆದಾಗ ಸಾಕಷ್ಟು ಆಕಾಶದಲ್ಲಿ ಮೋಡಗಳು ಬರ್ತಾ ಇದ್ದು, ಕರ್ರನೆ ಮೋಡಗಳು, ಕಪ್ಪಾದ ಮೋಡಗಳು ಗುಡುಗ್ತಾ ಇದ್ದು, ಮಿಂಚು ಬರ್ತಾ ಇತ್ತು. ಇನ್ನೇನು ಮಳೆ ಬರುತ್ತಾ ಅನ್ನುವಷ್ಟೆಲ್ಲ ಆಗ್ತಾ ಇತ್ತು. ಆದರೆ ಮಳೆನೇ ಬರ್ತಿದ್ದಿಲ್ಲ. ಅವ ಅಂದ ಇಷ್ಟೆಲ್ಲ ಮಾಡಿದ್ರು ಕೂಡ ಮಳೆನೇ ಬರಬಲ್ಲ. ಯಾಕೆ ಅಂತ ತಿಳ್ಕೊಂಡು ವಿಚಾರ ಮಾಡಿ ಗುರುಗಳು ಕೊಟ್ಟಿದ್ದು ಮಂತ್ರ ಬಹುತೇಕ ಸರಿ ಇದ್ದಂಗೆ ಕಾಣಂಗಿಲ್ಲ ಅಂತ ತಿಳ್ಕೊಂಡು ಮಂತ್ರದ ಮೇಲೆ ಅವಿಶ್ವಾಸ ಮಾಡಿಕೊಂಡ್ಲಿಕ್ಕೆ. ಈ ಮಾತುಗಳು ಆ ಸೇವಕನಾಗಿ ಬಂದಿರತಕ್ಕಂಥ ಆ ಹುಡುಗನಿಗೆ ಕೇಳಿಸಿದು. ಅವಾಗ ಅವ ರಾಜರಿಗೆ ಬಂದು ಹೇಳ್ತಾನೆ, ಮಂತ್ರದ ಮೇಲೆ ಅವಿಶ್ವಾಸ ಮಾಡ್ಕೋಬೇಡ್ರಿ, ಅದಕ್ಕೆ ನನಗೂ ಒಂದಿಷ್ಟು ಅವಕಾಶ ಕೊಡ್ರಿ, ಮಂತ್ರ ಹೇಳಿ ನಾನು ಒಂದಿಷ್ಟು ಸ್ವಾಹಾಕಾರ ಮಾಡ್ತೀನಿ ಅಂದ. ಅವಂದ ನಾನು ಇಷ್ಟೆಲ್ಲ ಗುರುಗಳ ಆಶ್ರಮದಲ್ಲಿದ್ದ 12 ವರ್ಷ ಗುರುಗಳು ಮುಂದೆ ಕಲ್ತೀನಿ, ನನಗೆ ಬಂದಿಲ್ಲ. ನೀ ಅವ್ರ ಮುಂದೆ ಕುಂತಿಲ್ಲ, ಹಿಂದೆ ಕುಂತಿಲ್ಲ, ನಿನಗೇನು ಬರ್ತಪ್ಪ, ಸೇವಾ ಮಾಡ್ಕೊಂಡು ಬಂದ ಮನುಷ್ಯ. ನಾ ಸೇವಾ ಮಾಡೀನಿ ಖರೆ, ಪರಂದ್ ಒಂದು ಚಾನ್ಸ್ ನನಗೂ ಕೊಡ್ರಿ ಅಂತ. ಅವಾಗ ಎಲ್ಲಾ ಪ್ರಜೆಗಳು ಮಹಾರಾಜರ ಕೊಡ್ರಿ ನೋಡೋಣ ಏನಾಗುತ್ತೆ. ಆ ಯಜ್ಞ ಸಮಾರಂಭ ಮಾಡುವಾಗ ಈತನು ಕೂಡ ಗುರುಗಳ ಧ್ಯಾನ ಮಾಡಿ, ಇವನಿಗಂತೂ ಗುರುಳು ಸೀದಾ ಹೇಳಿದ್ದಿಲ್ಲ, ಪರಂತು ಎಲ್ಲಾರಿಗೂ ಹೇಳುವಾಗ ಅವನು ಕೇಳ್ಕೊಂಡಿದ್ದ ಆ ಮಂತ್ರವನ್ನು. ಅದೇ ಮಂತ್ರವನ್ನು ಹೇಳಿ ಸ್ವಹಾಕಾರ ಮಾಡಿದಾಗ
ಆ ಆಕಾಶದಲ್ಲಿ ಬೋರ್ಗರಿತಕ್ಕಂಥ ಮೋಡಗಳು ಧಾರಾಕಾರವಾಗಿ ಮಳೆಯನ್ನು ಸುರಿಸಲಿಕ್ಕೆ ಚಾಲು ಮಾಡಿದ್ರು. ಅವಾಗ ರಾಜಕುಮಾರನ ಮನಸ್ಸಿನಲ್ಲಿ ಅಸೂಯ ಭಾವನೆ ಬಂತು. ಅಂದ್ರೆ ನಂದೆಲ್ಲ ಅಪಮಾನ ಆಯ್ತಲ್ಲ, ಇಲ್ಲೇ ನನ್ನ ಜೊತೆಗೆ ಬಂದಿರತಕ್ಕಂತ ಸೇವಕನ ಮಂತ್ರಕ್ಕೆಷ್ಟು ಫಲ ಆಯ್ತು, ನನಗ್ಯಾಕೆ ಫಲ ಸಿಗಿಲ್ಲ ಅಂತ ತಿಳ್ಕೊಂಡು ಇದನ್ನು ಗುರುಗಳಿಗೆ ಕೇಳ್ಬೇಕಂತ ತಿಳ್ಕೊಂಡು ಅವ ಗುರುಗಳ ಆಶ್ರಮಕ್ಕೆ ಹೋದ. ಗುರುಗಳ ನೀವು ಹೇಳಿರುವಂತ ಮಂತ್ರ ಹೇಳ ಸ್ವಹಾಕಾರ ಮಾಡಿದ್ರು ಕೂಡ ಆಕಾಶದಲ್ಲಿ ಮೋಡಗಳು ಬಂದು ಬೋರ್ ಗರಿತಾ ಇದ್ರು ಕೂಡ ಮಳೆ ಬರಲಿಲ್ಲ. ಪರಂತು ನನ್ನ ಜೊತೆಗೆ ನನ್ನ ಸೇವಾಕ್ ಬಂದಿರತಕ್ಕಂತ ಒಬ್ಬ ಹುಡುಗ, ಸಾಮಾನ್ಯ ಹುಡುಗ ಮಂತ್ರ ಹೇಳಿ ಸ್ವಹಾಕಾರ ಮಾಡಿದ್ರೆ ಮಳೆ ಬಂತು. ಇದ್ರಾಗ ಏನು ಕಾರಣ, ಏನು ವ್ಯತ್ಯಾಸ ಇದ್ರಲ್ಲಿ? ಗುರುಗಳು ಹೇಳಿದ್ರು, ಅವ ಸೇವಾ ಮಾಡ್ಯಾನ, ನೀನು ಸೇವಾ ಮಾಡಿಲ್ಲ. ಅದಕ್ಕೆ ನೀ ಏನ್ ಮಾಡಿದಪ್ಪ ಅಂದ್ರೆ ಸೇವಾ ಮಾಡಕ್ ಒಂದು ಆಳ ತಗೊಂಡು ಬಂದಿದ್ದಿ ನೀನು. ಅದು ಯಾರ ಸೇವಾ ಮಾಡಿದ್ರೋ ಅವರಿಗೆ ಅದು ಫಲ, ನಿನಗೆ ಅದರ ಫಲ ಇಲ್ಲ. ವಿದ್ಯಾ ನಿನಗೆ ಬಂದದ, ಮಂತ್ರ ನಿನಗೆ ಬರ್ತಾವೆ, ಶಾಸ್ತ್ರ ನಿನಗೆ ಬರ್ತದ, ಪರಂತ ಅದ್ರ ನಿನಗೆ ಫಲ ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲ ಅಂದ್ರೆ ನೀನು ಸೇವಾ ಮಾಡಿಲ್ಲ ಅಂತ ತಿಳ್ಕೊಂಡು ನಿನಗೆ ಅದರ ಫಲ ಸಿಗಕ್ ಸಾಧ್ಯ ಇಲ್ಲ. ಅದಕ್ಕೆ ಬಹಳಷ್ಟು ಮನೆಗಳಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಸೇವಾ ಮಾಡಾಕ ಆಳ್ ಇಡ್ತೀವಿ ನಾವು. ದೇವರ ಸೇವಾ ಮಾಡಾಕ, ದೇವರ ಪೂಜಾ ಮಾಡಕ್ ಕೆಲವ್ರ ಮನೆಯಲ್ಲಿ ಆಳ್ ಇಟ್ಟಿರ್ತಾರೆ. ಈ ಊರಾಗ ಬಹುತೇಕ ಇರ್ಲಿಕ್ಕಿಲ್ಲ, ನೀವೆಲ್ಲ ಸ್ವಂತ ಮಾಡ್ತಿರ್ಬೋದು. ದೇವ್ರ ಪೂಜಾ ಮಾಡಕ್ ಒಂದು ಆಳ. ಅದಕ್ಕೆ ದೇವ್ರು ಹೇಳ್ತಾನ, ಯಾರಿಗೆ ಫಲ ಕೊಡ್ಬೇಕಪ್ಪ? ಏನು ಮಾಲಕನಿಗೆ ಕೊಡ್ಬೇಕೇನು ಆಳಿಗೆ ಕೊಡ್ಬೇಕು? ಮಾಲಕನಿಗೆ. ಮಾಲಕ್ ಯಾಕೆ ಕೊಡ್ಬೇಕಂತ ದೇವ್ರು? ನಾನು ಒಂದ್ ದಿವ್ಸ ನೀ ಮುಟ್ಟಿಲ್ಲ, ನನಗೆ ಒಂದ್ ದಿವ್ಸ ನೀ ನಮಸ್ಕಾರ ಮಾಡಿಲ್ಲ, ನೀ ಮುಟ್ಟಿದ್ದ ಬೇರೆ, ನೀ ಪೂಜೆ ಮಾಡಿದ್ದ ಬೇರೆ ಅಂದ ಬಳಿಕ ದೇವರ ಪೂಜೆಯನ್ನ, ನಮ್ಮ ದೇವರ ಪೂಜೆಯನ್ನ ನಾವೇ ಮಾಡ್ಬೇಕಲ್ದೇನೆ ಬೇರೆಯವರ ಕಡೆಯಿಂದ ಮಾಡಿಸಬಾರ್ದು ಅಂತ. ಅದಕ್ಕೆ ಶರಣರು ಬಹಳ ಕಠೋರವಾಗಿ ಹೇಳ್ತಾರ ಅವ್ರು. ಅಂದ್ರೆ ತಾನುಂಬ ಊಟವನು, ನಿನಗೆ ಹೊಟ್ಟೆ ಹಸು ಆಗಿದ್ರೆ ನೀ ಊಟ ಮಾಡ್ಬೇಕು ಹೊರತಾಗಿ ಆಳ ಮನುಷ್ಯನ ಗುಣಿಸಿ ನೀನು ಹೊಟ್ಟೆ ತುಂಬತದನು ಅಂತಾರ. ಆಳ ಮನುಷ್ಯ ಊಟ ಮಾಡಿದ್ರೆ ಅವನು ಹೊಟ್ಟೆ ತುಂಬತದ. ಹಾಗೆ ಊಟವಾಗಲಿ, ಮಾಟವಾಗಲಿ, ಕೂಟವಾಗಲಿ ತನಗೆ ಸುಖ ಬೇಕಾಗಿದ್ರೆ ತಾನೇ ಮಾಡಬೇಕು ಹೊರತಾಗಿ ಅನ್ಯರಿಂದ ಮಾಡಿಸಲಿಕ್ಕೆ ಬರೋದಿಲ್ಲ. ನಿನಗೆ ಹಸಿವಾದ್ರೆ ನೀನಾ ಊಟ ಮಾಡಬೇಕು. ಅದೇ ಪ್ರಕಾರವಾಗಿ ದೇವರ ಕೃಪೆ ನಮಗೆ ಬೇಕಾಗಿತ್ತಪ್ಪ ಅಂದ್ರೆ ನಾವೇ ಮಾಡ್ಬೇಕು. ನೀವೆಷ್ಟೋ ಮಕ್ಕಳ ಸೇವಾ ಮಾಡ್ತೀರಿ, ಹೆಂಡ್ರ ಸೇವಾ ಮಾಡ್ತೀರಿ, ಮನಿ ಸೇವಾ ಮಾಡ್ತೀರಿ, ಅಂಗಡಿ ಸೇವಾ ಮಾಡ್ತೀರಿ, ಎಲ್ಲಾದ್ರೂ ಸೇವಾ ಮಾಡ್ತೀವಿ. ಬರೋ ದೇವರ ಸೇವಾ ಮಾಡಕ टाइम नहीं है. देवर पूजा के लिए हमारे पास टाइम नहीं, टाइम ಇಲ್ಲ ಅಂತೀವಿ ನಾವು. ಎಲ್ಲಾರ್ದ ಸೇವಾ ಮಾಡಕ್ ಟೈಮ್ ಅದ, ಪರ ದೇವರ ಸೇವಾ ಮಾಡಕ್ಕೆ ಟೈಮ್ ಇಲ್ಲ. ಅದಕ್ಕೆ ಹೇಳ್ತಾರೆ ಶಾಸ್ತ್ರದಲ್ಲಿ ಏನಿದ್ದಡೇನು, ಏನೆಲ್ಲ ಇದ್ರೂ ಕೂಡ ನಿನ್ನಲ್ಲಿ ದೇವರಲ್ಲಿ ಭಕ್ತಿ ಇರದೆ ಹೋದ್ರೆ, ಗುರುವಿನಲ್ಲಿ ನಿಷ್ಠೆ ಇರದೆ ಹೋದ್ರೆ, ಗುರು ಸೇವೆ ದೇವ ಸೇವೆಯನ್ನು ಮಾಡದೆ ಹೋದ್ರೆ ನಿನಗೆ ಯಾವ ಫಲನೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸೇವಾ ಅನ್ನುವಂಥದ್ದು ಬಹಳಷ್ಟು ಫಲಕಾರಿ ಇರ್ತದೆ. ಅದಕ್ಕೆ ಸೇವಾ ಮಾಡಬೇಕಾದ್ರೂ ಕೂಡ ಮನಪೂರ್ವಕವಾಗಿ ಮಾಡಬೇಕು. ಸುಮ್ಮನೆ ಹಂಗೆ ಹೇಳ್ಯಾರಂತ ತಿಳ್ಕೊಂಡು ಟೆಂಪ್ರವರಿ ಮಾಡಕ್ ಹೋಗ್ಬಾರ್ದು. ಒಬ್ಬ ಶಿಷ್ಯ ಹಿಂಗ ಗುರುಗಳ ಹತ್ರ ಬಂದವ, ಗುರುಗಳ ನಾನು ನಿಮ್ಮಲ್ಲಿ ಇರ್ತೇನ್ರಿ, ಸೇವಾ ಮಾಡ್ತೇನೆ, ಏನ್ ಅಡ್ಡಿಲ್ ಬಾರಪ್ಪ ಅಂತ ತಿಳ್ಕೊಂಡು ಕರ್ಕೊಂಡ್ರ. ಅವನಿಗೇನ್ ಕೆಲಸ ಹಚ್ಚಿದ್ರಪ್ಪ ಅಂದ್ರೆ ಬಟ್ಟೆಯನ್ನು ತೊಳೆಯುವಂತ ಒಂದು ಕೆಲಸ ಹಚ್ಚಿದ್ರು. ದಿನ ಇದೊಂದು ಸೇವಾ ಮಾಡಪ್ಪ, ನೀನು ಇನ್ನೂ ರಗಡ ಸೇವಾ ಇರ್ತಾವ, ಬಾಳ ಬೇಡ, ಇದು ಒಂದು ಸೇವಾ ಮಾಡು. ಅವ ದಿನ ಬಟ್ಟೆ ತೊಳೆದವ ಅಂತ ಇದರಿಂದ ಹೆಂಗ ನಾನು ಮುಕ್ತಿ ಪಡಿಬೇಕಪ್ಪ ಅಂದವ. ಈ ಸಂಸಾರದ ಮುಕ್ತಿ ಅಂತ ಸಿಗುತ್ತದೋ ಇಲ್ಲೋ, ಪರಂತು ಬಟ್ಟೆ ತೊಳೆಯೋ ಕಾರ್ಯದಿಂದ ಮುಕ್ತಿ ಹೆಂಗ ನನಗೆ ಸಿಗಬೇಕು? ಒಂದ್ ದಿವ್ಸ ಅವ ವಿಚಾರ ಮಾಡಿದ. ಏನಂತ? ಗುರುಗಳ ನನಗೆ ಅನಿಸ್ತದ ನಿಮ್ ಬಟ್ಟೆ ನಾ ತೊಳೆದಕ್ಕಿಂತ ನಮ್ ಬಟ್ಟೆ ನೀವು ತೊಳೆದ್ರೊಳಗ ಲಾಭ ಅದ ಅಂತ. ಅವ್ರಂದ್ರೆ ಏನು ಹಿಂಗ್ಯಾಕೆ ಹೇಳಕತ್ತಿ? ನೋಡ್ರಿ, ನಿಮ್ ಬಟ್ಟೆ ನಾ ತೊಳೆಯೋ ಕಾಲಕ್ಕ ನಿಮ್ ಬಟ್ಟೆ ನನ್ನ ಕಾಲಿಗೆ ಬಂದ್ ಬಿಡಿತಾವ. ಅದಕ್ಕ ನಿಮ್ ಬಟ್ಟೆ ನಮ್ ಕಾಲ ಹತ್ತು ಚಲೋ ಅಲ್ಲ, ಪರಂತ ನಮ್ ಬಟ್ಟೆ ನಿಮ್ ಕಾಲ ಹತ್ತಿದ್ರ ನಡೀತದ, ನಾವು ಉದ್ಧಾರ ಹಾಕಿವಿ. ಅದಕ್ಕೆ ನನಗ ಈ ಕೆಲಸ ಮಾಡಕ್ ಹಚ್ಚಬೇಡ್ರಿ ಅಂತ ಹೇಳ್ತಾನೆ.
ಅಂದ್ರೆ ಇಂಥ ಯುಕ್ತಿ ಪ್ರಯುಕ್ತಿಗಳಿಂದ ನಾವು ವಿಚಾರ ಮಾಡ್ಕೊಳ್ತ ಹೋದ್ರೆ ನಮ್ಗೆ ಯಾವುದು ಸಿಗೋದಿಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಹೇಳ್ತಾರೆ ಅವರು, ಸೇವೇತ ಪರಮಾಚಾರ್ಯಂ ಶಿಷ್ಯೋ ಭಕ್ತಿ ಭಯಾನ್ವಿತ ಷಣ್ಮಾಸಾನ್ ವತ್ಸರಂ ವಾಪಿ ಯಾವ ದೇಶ ಪ್ರಸೀದತಿ. 6 ತಿಂಗಳ ವರ್ಷ ಕೊನೆಗೆ ಆತನ ಪ್ರಸನ್ನ ಆಗೋರಿಗೆ ಸೇವಾ ಮಾಡಬೇಕು. ಅಂದಾಗ ಗುರು ಕೃಪೆ ಅನ್ನುವಂಥದ್ದು, ಗುರು ಕಾರುಣ್ಯ ಅವಾಗ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.